ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಮೇ 21ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸುದ್ದಿ ವಿಶ್ಲೇಷಣೆಗೂ ಮುನ್ನ ಒಂದು ಪ್ರಕಟಣೆ ಇದೆ. ಲಾ ಎಕ್ಸಲೆನ್ಸ್ ಐಎಎಸ್ ವತಿಯಿಂದ ಪ್ರತಿ ವರ್ಷವೂ ಸಹ ಪ್ರಿಲಿಮ್ಸ್ ಕಮ್ಸ್ ಮೈನ್ಸ್ ಬ್ಯಾಚನ್ನು ಸ್ಟಾರ್ಟ್ ಮಾಡ್ತೇವೆ. 2021ನೇ ಬ್ಯಾಚಿನ ಪ್ರಿಲಿಮ್ಸ್ ಕಮ್ ಮೈನ್ಸ್ ಬ್ಯಾಚಿನ ಆನ್ಲೈನ್ ಲೈವ್ ಜನರಲ್ ಸ್ಟಡೀಸ್ ಕ್ಲಾಸಸ್ನ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಸ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ ಅಡ್ಮಿಷನ್ ಆಗಿ. ಮೇ 29ರಂದು ನಮ್ಮ ಲಾಯೆಕ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ 1 ವರ್ಷ ತುಂಬಲಿದ್ದು, ಈ ಫಸ್ಟ್ ಇಯರ್ ಆ್ಯನಿವರ್ಸರಿ ಸೆಲೆಬ್ರೇಷನ್ನ ಅಂಗವಾಗಿ ಫ್ರೀ ಮಂತ್ಲಿ ಕರೆಂಟ್ ಅಫೇರ್ಸ್ ಟೆಸ್ಟನ್ನು ಇದೇ ಮೇ 24ರಂದು ಬೆಳಗ್ಗೆ 10ರಿಂದ 12 ಗಂಟೆಗೆ ನಡೆಸಲಾಗ್ತಾ ಇದೆ. ಇದರ ಉಪಯೋಗವನ್ನು ಕೂಡ ಪಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿರುತ್ತೆ. ಇದಕ್ಕೆ ರಿಜಿಸ್ಟರ್ ಆಗಿ ನೀವು ಈ ಟೆಸ್ಟನ್ನು ಉಪಯೋಗ ಪಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನಿನ್ನೆ ನಾವು ಕೇಳಿದಂಥ ಪ್ರಿಲಿಮ್ಸ್ ಪ್ರಾಕ್ಟೀಸ್ ಕ್ವಶನ್ಸ್ಗಳಿಗೆ ಉತ್ತರಗಳನ್ನು ನೋಡೋಣ. ಮೊದಲ ಪ್ರಶ್ನೆಯಲ್ಲಿ ವಿತ್ ರೆಫರೆನ್ಸ್ ಟು WHO ಫಂಡಿಂಗ್ ಪ್ಯಾಟರ್ನ್ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕೇಳ್ತಾ ಇದ್ದಾರೆ. WHO ಫಂಡಿಂಗ್ ಪ್ಯಾಟರ್ನ್ಗೆ ಕುರಿತಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದನ್ನು ಗುರುತಿಸಬೇಕಾಗತ್ತೆ. ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಿನ ಎಲ್ಲ ಕಂಟ್ರೀಸ್ಗಳಿಗೂ ಕೂಡ ಈಕ್ವಲ್ ಆಗಿ ಫಂಡ್ಸ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆಲ್ ಅನ್ನುವಂಥ ಕೀವರ್ಡ್ ಇರೋದನ್ನು ನಾವು ಗಮನಿಸಬೇಕಾಗತ್ತೆ. ಆಲ್ ಅಥವಾ ಓನ್ಲಿ ಈ ರೀತಿಯ ಪದಗಳು ಬಂದಾಗ ಹೆಚ್ಚು ಗಮನ ಕೊಟ್ಟು ಈ ವಾಕ್ಯಗಳನ್ನು ನೀವು ನೋಡಬೇಕಾಗತ್ತೆ. ಇಲ್ಲಿ ಎಲ್ಲ ಕಂಟ್ರೀಸ್ಗಳು, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಿನ ಎಲ್ಲ ರಾಷ್ಟ್ರಗಳು ಕೂಡ ಈಕ್ವಲ್ ಆಗಿ ಫಂಡ್ಸ್ ಅನ್ನು ಡೊನೇಟ್ ಮಾಡುತ್ತೆ ಅನ್ನುವಂಥದ್ದು ತಪ್ಪಾಗೋದ್ರಿಂದ ನಮ್ಮ ಮೊದಲ ಹೇಳಿಕೆ ತಪ್ಪಾಗುತ್ತೆ. ಎರಡನೇ ಹೇಳಿಕೆ ಹೇಳುತ್ತೆ ಇಂಡಿಯಾ ಕಾಂಟ್ರಿಬ್ಯೂಟ್ಸ್ ಅರೌಂಡ್ 1% ಆಫ್ ದಿ ಮೆಂಬರ್ ಸ್ಟೇಟ್ಸ್ ಡೊನೇಷನ್ಸ್ ಅಂತ ಹೇಳಿ. WHO ಮೆಂಬರ್ ಸ್ಟೇಟ್ಸ್ ಸದಸ್ಯ ರಾಷ್ಟ್ರಗಳು ಕೂಡ ಡೊನೇಷನ್ಸನ್ನು ನೀಡುತ್ತೆ ಮತ್ತು ಇನ್ನುಳಿದಂಥ ಗ್ಲೋಬಲ್ ಆರ್ಗನೈಸೇಷನ್ಸ್ಗಳು ಕೆಲವು ಪ್ರೈವೇಟ್ ಸಂಸ್ಥೆಗಳು ಕೂಡ ಇದಕ್ಕೆ ಫಂಡಿಂಗನ್ನು ನೀಡ್ತಾ ಇರುತ್ತೆ. ಈ ರೀತಿಯಾಗಿ ಸದಸ್ಯ ರಾಷ್ಟ್ರಗಳು ನೀಡುವಂಥ ಫಂಡಿಂಗಿನ ಈ ಡೊನೇಷನ್ನಿನ ಪೈಕಿ 1% ಭಾರತವು ಡೊನೇಟ್ ಮಾಡುತ್ತೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಆದರೆ ಎಲ್ಲರೂ ಕೂಡ ಡೊನೇಟ್ ಮಾಡುವಂಥ ಫಂಡನ್ನು ತಗೊಂಡಾಗ ಭಾರತ ಡೊನೇಟ್ ಮಾಡುವಂಥ ಫಂಡ್ 0.48% ಆಗಿರುತ್ತೆ. ಆದರೆ ಬರೀ ಸದಸ್ಯ ರಾಷ್ಟ್ರಗಳನ್ನು ಮಾತ್ರವೇ ತಗೊಂಡಾಗ 1% ಫಂಡಿಂಗನ್ನು ಮಾಡುತ್ತೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ನೀಡಿರ್ತಕ್ಕಂಥ 2 ಹೇಳಿಕೆಗಳಲ್ಲಿ ಎರಡನೇ ಹೇಳಿಕೆ ಮಾತ್ರವೇ ಸರಿಯಾಗಿರೋದ್ರಿಂದ ಆಪ್ಷನ್ ಬಿ 2 ಓನ್ಲಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಎರಡನೇ ಪ್ರಶ್ನೆಯಲ್ಲಿ ವಿತ್ ರೆಫರೆನ್ಸ್ ಟು ಸೈಕ್ಲೋನ್ ಫಾರ್ಮೇಷನ್ ವಿಚ್ ಆಫ್ ದೀಸ್ ಆರ್ ಫೇವರಬಲ್ ಕಂಡೀಷನ್ಸ್ ಅಂತ ಕೇಳ್ತಾ ಇದ್ದಾರೆ. ಸೈಕ್ಲೋನ್ ಫಾರ್ಮೇಷನ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಕಂಡೀಷನ್ಸು ಫೇವರಬಲ್ ಕಂಡೀಷನ್ಸ್ ಆಗಿರುತ್ತೆ ಸೈಕ್ಲೋನ್ ಫಾರ್ಮ್ ಆಗೋದಕ್ಕೆ ಅಂತ ಕೇಳ್ತಾ ಇದ್ದಾರೆ. ಸೈಕ್ಲೋನ್ ಫಾರ್ಮ್ ಆಗೋದಕ್ಕೆ ಕೊರಿಯೋಲಿಸ್ ಫೋರ್ಸ್ನ ಪ್ರೆಸೆನ್ಸ್ ಕೂಡ ಒಂದು ಫ್ಯಾಕ್ಟರ್ ಆಗುತ್ತೆ ಮತ್ತು ಸಿ ಸರ್ಫೇಸ್ ಟೆಂಪ್ರೇಚರ್ ಅನ್ನುವಂಥದ್ದು 27 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕೂಡ ಹೆಚ್ಚಾಗಿದ್ದು ಕೂಡ ಇದಕ್ಕೊಂದು ಫ್ಯಾಕ್ಟರ್ ಆಗೋದ್ರಿಂದ ಲಾರ್ಜ್ ಸಿ ಸರ್ಫೇಸ್ ಟೆಂಪ್ರೇಚರ್ ವಿತ್ ಹೈಯರ್ ದ್ಯಾನ್ 27 ಡಿಗ್ರಿ ಅನ್ನುವಂಥದ್ದು ಕೂಡ ಸರಿಯಾದ ಹೇಳಿಕೆ ಆಗುತ್ತೆ. ಇನ್ನುಳಿದಂತೆ ಸ್ಮಾಲ್ ವೇರಿಯೇಷನ್ಸ್, ವರ್ಟಿಕಲ್ ವಿಂಡ್ ಸ್ಪೀಡ್ನಲ್ಲಿ ಯಾವುದೇ ರೀತಿಯಾದಂಥ ವೇರಿಯೇಷನ್ಸ್ ಆದರೆ ಇದು ಕೂಡ ಸೈಕ್ಲೋನ್ ಫಾರ್ಮೇಷನ್ಗೆ ಹೆಲ್ಪ್ ಆಗುವಂಥ ಒಂದು ಫೇವರಬಲ್ ಕಂಡೀಷನ್ ಆಗಿರುತ್ತೆ. ಮತ್ತು ವೀಕ್ ಲೋ ಪ್ರೆಷರ್ ಏರಿಯಾ ಅಥವಾ ಲೋ ಲೆವೆಲ್ ಸೈಕ್ಲೋನಿಕ್ ಸರ್ಕ್ಯುಲೇಷನ್ ಅನ್ನುವಂಥದ್ದು ಪ್ರೀ ಎಕ್ಸಿಸ್ಟಿಂಗ್ ಆಗಿ ಇದ್ದರೆ ಅದು ಕೂಡ ಸೈಕ್ಲೋನಿಕ್ ಫಾರ್ಮೇಷನ್ಗೆ ಫೇವರಬಲ್ ಆಗುವಂಥ ಒಂದು ಕಂಡೀಷನ್ ಆಗಿರುತ್ತೆ. ಮತ್ತು ಅಪ್ಪರ್ ಡೈವರ್ಜೆನ್ಸ್ ಅಬೌವ್ ಸಿ ಲೆವೆಲ್ ಸಿಸ್ಟಮ್ಗಿಂತಲೂ ಕೂಡ ಹೆಚ್ಚಿನ ಡೈವರ್ಜೆನ್ಸ್ ಅನ್ನು ಹೊಂದಿದ್ರೆ ಅದು ಕೂಡ ಸೈಕ್ಲೋನ್ ಫಾರ್ಮೇಷನ್ಗೆ ಒಂದು ಫೇವರಬಲ್ ಕಂಡೀಷನ್ಸ್ ಆಗಿರುತ್ತೆ. ಇವೆಲ್ಲವೂ ಕೂಡ ಸೈಕ್ಲೋನ್ ಫಾರ್ಮೇಷನ್ಗೆ ಫೇವರಬಲ್ ಆಗಿರೋದ್ರಿಂದ ಇಲ್ಲಿ 1 and 2 ಎರಡೂ ಕೂಡ ಫೇವರಬಲ್ ಕಂಡೀಷನ್ ಸರಿಯಾದ ಹೇಳಿಕೆಗಳನ್ನು ನೀಡಿರೋದ್ರಿಂದ ಆಪ್ಷನ್ ಸಿ ಬೋತ್ 1 and ಬಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಟಾರ್ಗೆಟೆಡ್ ನ್ಯೂಸ್ ಅನಾಲಿಸಿಸ್ ಅಡಿಯಲ್ಲಿನ ಇಂದಿನ ಮೊದಲ ಆರ್ಟಿಕಲ್ ನೇಪಾಳ್ಸ್ ನ್ಯೂ ಪೊಲಿಟಿಕಲ್ ಮ್ಯಾಪ್ ಅನ್ಅಕ್ಸೆಪ್ಟಬಲ್ ಸೇಸ್ ಇಂಡಿಯಾ ಅನ್ನೋದಾಗಿದೆ. ಇಲ್ಲಿ ನೇಪಾಳದವರು ತನ್ನದೇ ಆದಂಥ ಹೊಸ ಪೊಲಿಟಿಕಲ್ ಮ್ಯಾಪನ್ನು ರಿಲೀಸ್ ಮಾಡಿದ್ದು, ಇಲ್ಲಿ ವಿವಾದಿತ ಗಡಿ ಪ್ರದೇಶಗಳನ್ನು ಭಾರತಕ್ಕೆ ಸೇರಿದಂಥ ಭಾರತದ ಸಾವರಿನ್ ಟೆರಿಟರಿ ಒಳಗೆ ನಾವು ಗುರುತಿಸಿದ್ದಂಥ ಕೆಲವು ಪ್ರದೇಶಗಳನ್ನು ನೇಪಾಳಕ್ಕೆ ಸೇರಿದ್ದು ಅಂತ ಹೇಳಿ ಈ ಮ್ಯಾಪ್ನ ಅಡಿಯಲ್ಲಿ ತಂದಿರೋದ್ರಿಂದ ಭಾರತ ಇದನ್ನು ಅನ್ಅಕ್ಸೆಪ್ಟಬಲ್ ಅಂತ ಹೇಳಿ ಕರೆದಿದೆ. ಇದರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಮುಂದಿನ ಆರ್ಟಿಕಲ್ನಲ್ಲಿ ಕ್ಯಾಬಿನೆಟ್ ಓಕೆಸ್ NBFC ಲಿಕ್ವಿಡಿಟಿ ಪ್ಲಾನ್ ಅನ್ನೋದಾಗಿದೆ. ಇಲ್ಲಿ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್ಗಳಿಗೆ ಅಂತ ಹೇಳಿ ಒಂದು ಸ್ಕೀಮನ್ನು, ಲಿಕ್ವಿಡಿಟಿ ಪ್ಲಾನ್ ಅನ್ನು ತರ್ತಾ ಇದ್ದಾರೆ. ಇದಕ್ಕೆ ಕ್ಯಾಬಿನೆಟ್ ತನ್ನ ನಾಡ್ ಅನ್ನು ನೀಡಿದೆ. ಇದನ್ನು ಇಲ್ಲಿ ನೋಡೋಣ. ಮುಂದಿನ ಆರ್ಟಿಕಲ್ನಲ್ಲಿ ನ್ಯೂ ಸ್ಕೀಮ್ ಫಾರ್ ಛತ್ತೀಸ್ಗಢ ಫಾರ್ಮರ್ಸ್ ಅನ್ನೋದಾಗಿದೆ. ಇಲ್ಲಿ ಛತ್ತೀಸ್ಗಢದ ರೈತರಿಗೆ ಅಂತ ಹೇಳಿ ಅವರ ಒಳಿತಿಗಾಗಿ ಛತ್ತೀಸ್ಗಢ ರಾಜ್ಯ ಸರ್ಕಾರವು ಒಂದು ಹೊಸ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಸ್ಕೀಮ್ ಯಾವುದು ಮತ್ತು ಇದರ ಉದ್ದೇಶಗಳೇನು, ಇದರಿಂದ ಏನು ಉಪಯೋಗ ಅನ್ನೋದನ್ನ ನಾವು ಈ ಆರ್ಟಿಕಲ್ನ ಮುಖಾಂತರವಾಗಿ ತಿಳ್ಕೊಳ್ಳೋಣ. ಕಡೆಯ TNA ಆರ್ಟಿಕಲ್ನಲ್ಲಿ ಓನ್ಲಿ 2132 ಯೂಸ್ಡ್ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ ಫಾರ್ COVID-19 ಟ್ರೀಟ್ಮೆಂಟ್ ಅನ್ನೋದನ್ನು ನೋಡೋಣ. ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆಯ ಅಡಿಯಲ್ಲಿ COVID-19 ಟ್ರೀಟ್ಮೆಂಟನ್ನು ಇದರ ಬೆನಿಫಿಷರೀಸ್ಗೆ ಫ್ರೀಯಾಗಿ ನೀಡಲಾಗುತ್ತೆ ಅಂತ ಹೇಳಿದ್ರು ಸಹ ಕೇವಲ ಇಷ್ಟು ಮಂದಿ ಮಾತ್ರವೇ ಇದರ ಉಪಯೋಗವನ್ನು ಪಡ್ಕೊಂಡಿದ್ದಾರೆ COVID-19ನ ವಿಚಾರವಾಗಿ ಅನ್ನೋದನ್ನು ಈ ಆರ್ಟಿಕಲ್ ತೋರಿಸ್ತಾ ಇದೆ. ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಇಂದಿನ ಡೈಲಿ ಎಡಿಟೋರಿಯಲ್ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ನ ಅಡಿಯಲ್ಲಿ ಮೊದಲ ಎಡಿಟೋರಿಯಲ್ನಲ್ಲಿ ಹೌ ಪಬ್ಲಿಕ್ ಹೆಲ್ತ್ ಬೂಸ್ಟ್ಸ್ ಅನ್ ಎಕಾನಮಿ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಅಂದರೆ ಪಬ್ಲಿಕ್ ಹೆಲ್ತ್ನ ಮೇಲೆ ಮಾಡುವಂಥ ಇನ್ವೆಸ್ಟ್ಮೆಂಟ್ನಿಂದ
ನಮ್ಮ ಆರ್ಥಿಕತೆಯನ್ನು ಹೇಗೆ ಅಭಿವೃದ್ಧಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಅಥವಾ ಪಬ್ಲಿಕ್ ಹೆಲ್ತ್ನ ಮೇಲೆ ಮಾಡುವಂಥ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಆರ್ಥಿಕತೆಯನ್ನು ಕೂಡ ಹೆಚ್ಚು ಮಾಡುವಂತೆ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೋದಾಗುತ್ತೆ. ಮುಂದಿನ ಹಾಗೂ ಕಡೆಯ ಎಡಿಟೋರಿಯಲ್ನಲ್ಲಿ ಅ ಹೋಲ್ ಇನ್ ದ ಹೋಲ್ ಅನ್ನೋದಾಗಿದೆ. ಇಲ್ಲಿ ಒಟ್ಟಾರೆಯಾಗಿ ಕೋವಿಡ್-19 ಅನ್ನುವಂಥದ್ದು ಆಗಮನವಾದ ನಂತರದಲ್ಲಿ ಕೋವಿಡ್-19ನ ಟ್ರೀಟ್ಮೆಂಟ್ನ ಕಡೆಗೆ ಭಾರತದಲ್ಲಿ ಈಗಾಗಲೇ ಸ್ಕೇರ್ಸಿಟಿಯನ್ನು ಹೊಂದಿರತಕ್ಕಂಥ ಪಬ್ಲಿಕ್ ಹೆಲ್ತ್ ಕೇರ್ ಸಿಸ್ಟಮ್ ಅನ್ನುವಂಥದ್ದು ಗಮನವನ್ನು ಹರಿಸಿದ್ದರಿಂದ ಕೇವಲ ಪಬ್ಲಿಕ್ ಅಷ್ಟೇ ಅಲ್ಲ, ಪಬ್ಲಿಕ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಈ ಎರಡು ಹೆಲ್ತ್ ಕೇರ್ ಸಿಸ್ಟಮ್ ಹೆಚ್ಚಿನದಾಗಿ ಈಗ ಕೋವಿಡ್-19ನ ಕಡೆ ವಾಲಿರುವಂಥ ಹಿನ್ನೆಲೆಯಲ್ಲಿ ನಾರ್ಮಲ್ ಹೆಲ್ತ್ ಕೇರ್ ಸಿಸ್ಟಮ್ ಏನಿತ್ತು, ಕೋವಿಡ್ಗಿಂತಲೂ ಮುಂಚೆ ಇದ್ದಿದ್ದಂಥ ಹೆಲ್ತ್ ಕೇರ್ ಸಿಸ್ಟಮ್, ನಾರ್ಮಲ್ ಡಿಸೀಸಸ್ಗಳೇನಿದ್ವು ಅಥವಾ ಬೇರೆ ಲೈಫ್ ಥ್ರೆಟನಿಂಗ್ ಡಿಸೀಸಸ್ಗಳು ಬೇರೆ ಇನ್ಯಾವುದೇ ಕೋವಿಡನ್ನು ಹೊರತುಪಡಿಸಿ ಇನ್ಯಾವುದೇ ಟ್ಯೂಬರ್ಕ್ಯುಲೋಸಿಸ್ ಆಗಿರ್ಬೋದು, HIV ಆಗಿರ್ಬೋದು, ಈ ರೀತಿಯ ಪೇಷಂಟ್ಸ್ಗಳಿಗೆ ಸರಿಯಾದ ರೀತಿಯಾದಂಥ ಡ್ರಗ್ಸ್ ದೊರಕ್ತಾ ಇಲ್ಲ. ಇನ್ನುಳಿದಂಥ ಹಲವಾರು ಸಮಸ್ಯೆಗಳನ್ನು ಎದುರಿಸುವಂಥ ಪೇಷಂಟ್ಸ್ಗಳಿಗೆ ಹೆಲ್ತ್ ಕೇರ್ನ ಅವೈಲಬಿಲಿಟಿ ಇವತ್ತು ಕಡಿಮೆ ಆಗ್ತಾ ಇದೆ. ಯಾಕೆಂದರೆ ಎಲ್ಲವೂ ಕೂಡ ಕೋವಿಡ್-19ನ ಕಡೆ ಮುಖ ಮಾಡಿರೋದ್ರಿಂದ. ಹಾಗಾಗಿ ಆದಷ್ಟು ಶೀಘ್ರವೇ ನಮ್ಮ ಹೆಲ್ತ್ ಕೇರ್ ಸಿಸ್ಟಮ್ ಮೊದಲಿನಂತೆ ಆಗಲಿ ಅನ್ನುವಂಥ ಉದ್ದೇಶವನ್ನು ಹೊಂದಿರತಕ್ಕಂಥ ಎಡಿಟೋರಿಯಲ್ ಇದಾಗಿರುವಂಥದ್ದು. ಇದಿಷ್ಟನ್ನು ಕೂಡ ನಾವು ಇವತ್ತಿನ ಸುದ್ದಿಯಲ್ಲಿ ಡಿಸ್ಕಸ್ ಮಾಡೋಣ. ಇಂದಿನ ಮೊದಲ ಆರ್ಟಿಕಲ್, ನೇಪಾಳ್ಸ್ ನ್ಯೂ ಪೊಲಿಟಿಕಲ್ ಮ್ಯಾಪ್ ಅನ್ಅಕ್ಸೆಪ್ಟಬಲ್ ಸೇಸ್ ಇಂಡಿಯಾ ಅನ್ನೋದಾಗಿದೆ. ಇಲ್ಲಿ ಭಾರತದವರು ನೇಪಾಳವು ರಿಲೀಸ್ ಮಾಡಿರ್ತಕ್ಕಂಥ ಹೊಸ ಪೊಲಿಟಿಕಲ್ ಮ್ಯಾಪನ್ನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಇಲ್ಲಿ ಇಂಡಿಯಾ ನೇಪಾಳ್ ರಿಲೇಷನ್ಸ್ ಅನ್ನುವಂಥ ಇಶ್ಯೂವಿನ ಅಡಿಯಲ್ಲಿ ಈ ಟಾಪಿಕನ್ನು ನಾವು ಡಿಸ್ಕಸ್ ಮಾಡ್ಬೋದಾಗುತ್ತೆ. ಇದು ನಮಗೆ ಪೇಪರ್ 2ನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ನಲ್ಲಿ ಮೈನ್ಸ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುವಂಥ ಒಂದು ಆರ್ಟಿಕಲ್ ಆಗಿರುತ್ತೆ. ಇಂಡಿಯಾ ಅಂಡ್ ಇಟ್ಸ್ ನೈಬರ್ಹುಡ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ನಾವು ಇದನ್ನು ಓದ್ಕೋಬೋದಾಗುತ್ತೆ. ಈ ಆರ್ಟಿಕಲನ್ನು ಕಲಿಯೋದ್ರ ಮುಖಾಂತರವಾಗಿ ನಾವು ಭಾರತ ಮತ್ತು ನೇಪಾಳದ ನಡುವೆ ಇರತಕ್ಕಂಥ ಗಡಿ ವಿವಾದಗಳ ಬಗ್ಗೆ ತಿಳ್ಕೊಂಡ ಹಾಗಾಗುತ್ತೆ. ನಿನ್ನೆಯಷ್ಟೇ ನೇಪಾಳದ ರಾಜಧಾನಿ ಕಾಠ್ಮಂಡುವಿನಲ್ಲಿ ನೇಪಾಳಕ್ಕೆ ಸಂಬಂಧಪಟ್ಟಂಥ ಹೊಸ ಮ್ಯಾಪ್ ಒಂದನ್ನು ಲಾಂಚ್ ಮಾಡಲಾಗಿದ್ದು, ಈ ಅಫಿಷಿಯಲ್ ಮ್ಯಾಪ್, ಹೊಸದಾಗಿ ಬಂದಿರತಕ್ಕಂಥ ಈ ಅಫಿಷಿಯಲ್ ಮ್ಯಾಪ್ ಆರ್ಟಿಫಿಷಿಯಲ್ ಅಂತ ಹೇಳೋದ್ರ ಮುಖಾಂತರವಾಗಿ ಇದನ್ನು ಭಾರತ ಸರ್ಕಾರದವರು ಅಕ್ಸೆಪ್ಟ್ ಮಾಡೋದಿಲ್ಲ ಅಂತ ಹೇಳಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ನವರು ಹೇಳಿರುವಂಥದ್ದು. ಯಾಕೆ ಇದನ್ನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂತ ನೋಡೋದಾದರೆ, ನೇಪಾಳದವರು ರಿಲೀಸ್ ಮಾಡಿರ್ತಕ್ಕಂಥ ಈ ಹೊಸ ಪೊಲಿಟಿಕಲ್ ಮ್ಯಾಪ್ ಏನಿದೆ, ಇದು ಕಾಲಾಪಾನಿ, ಲಿಂಪಿಯಾಧೂರ, ಲಿಪು ಲೇಕ್, ಉತ್ತರಾಖಂಡ್ನಲ್ಲಿ ಬರುವಂಥ ಲಿಪು ಲೇಕ್, ಈ ಎಲ್ಲ ಭಾಗಗಳನ್ನು ತನ್ನ ಸಾವರಿನ್ ಟೆರಿಟರಿಯ ಭಾಗಗಳಾಗಿ ಅದು ಗುರುತಿಸ್ತಾ ಇದೆ. ಅಂದರೆ ಇವು ಭಾರತಕ್ಕೆ ಸೇರಿದ್ದು ಅಂತ ಹೇಳಿ ನಾವೇನು ಅಭಿಪ್ರಾಯ ಪಡ್ತೇವೆ, ಈ ಎಲ್ಲ ಭಾಗಗಳನ್ನು ನೇಪಾಳಕ್ಕೆ ಸೇರಿದ್ದು ಅಂತ ಹೇಳಿ ಈ ಮ್ಯಾಪ್ನಲ್ಲಿ ತಾನೇನು ಹೊಸ ಮ್ಯಾಪನ್ನು ತಂದಿದೆ, ಅಫಿಷಿಯಲ್ ಮ್ಯಾಪನ್ನು, ಆ ಮ್ಯಾಪ್ನಲ್ಲಿ ನೇಪಾಳದ ಭಾಗಗಳು ಅಂತ ಹೇಳಿ ಕ್ಲೈಮ್ ಮಾಡೋದ್ರ ಮುಖಾಂತರವಾಗಿ ಭಾರತಕ್ಕೆ ಇದು ಒಪ್ಪಿಗೆಯಾಗದ ಒಂದು ಮ್ಯಾಪನ್ನು ನೇಪಾಳದವರು ರಿಲೀಸ್ ಮಾಡಿರುವಂಥದ್ದು. ಗಡಿ ವಿವಾದದಲ್ಲಿ ಸಿಲುಕಿರ್ತಕ್ಕಂಥ ಈ ಸ್ಥಳಗಳ ಮೇಲೆ ಯೂನಿಲ್ಯಾಟ್ರಲ್ ಆಗಿ ಡಿಸಿಷನ್ ಅನ್ನು ತಗೊಳ್ಳೋದ್ರ ಮುಖಾಂತರವಾಗಿ ಇವು ನೇಪಾಳದ ಸಾವರಿನ್ ಟೆರಿಟರಿಗೆ ಬರುತ್ತೆ ಅಂತ ಹೇಳಿ ಅವುಗಳನ್ನು ತೋರಿಸುವಂಥ ಮ್ಯಾಪನ್ನು, ಪೊಲಿಟಿಕಲ್ ಮ್ಯಾಪನ್ನು ಅಫಿಷಿಯಲ್ ಆಗಿ ರಿಲೀಸ್ ಮಾಡಿರುವಂಥದ್ದು ಸರಿಯಾದ ಆ್ಯಕ್ಟ್ ಅಲ್ಲ. ಇದು ಯಾವುದೇ ಹಿಸ್ಟಾರಿಕಲ್ ಫ್ಯಾಕ್ಟ್ಸನ್ನು ಅಥವಾ ಎವಿಡೆನ್ಸಸ್ಸನ್ನು ಆಧಾರಿತವಾಗಿ ತಂದಿರತಕ್ಕಂಥ ಮ್ಯಾಪ್ ಅಲ್ಲ ಅಂತ ಹೇಳಿ ಭಾರತ ಸರ್ಕಾರದ ನಿಲುವಾಗಿದೆ. ಇದರ ಬದಲಾಗಿ ಡಿಪ್ಲೊಮ್ಯಾಟಿಕ್ ಡೈಲಾಗ್ಸ್ಗಳ ಮುಖಾಂತರವಾಗಿ ನಾವು ಬೈಲ್ಯಾಟ್ರಲ್ ಅಂಡರ್ಸ್ಟ್ಯಾಂಡಿಂಗನ್ನು ತಗೊಂಡು ಈ ವಿಚಾರವನ್ನು ರಿಸಾಲ್ವ್ ಮಾಡ್ಕೊಳ್ಬೇಕಾಗುತ್ತೆ ಅಂತ ಹೇಳಿ ಭಾರತ ಸರ್ಕಾರದವರು ಡಿಪ್ಲೊಮ್ಯಾಟಿಕ್ ಡೈಲಾಗ್ನ ಮುಖಾಂತರವಾಗಿ ಇದನ್ನು ಸಾಲ್ವ್ ಮಾಡ್ಕೊಳ್ಳೋಣ ಅಂತ ಹೇಳಿ ನೇಪಾಳದವರಿಗೆ ಒಂದು ಕರೆಯನ್ನು ನೀಡ್ತಾ ಇರುವಂಥದ್ದು. ನೇಪಾಳದ ರಾಜತಾಂತ್ರಿಕ ಮೂಲಗಳು ಕಾಲಾಪಾನಿಯ ಪ್ರದೇಶಗಳು ಮತ್ತು ಸುಸ್ತಾ ಮತ್ತು ಕಾಳಿ ನದಿಯ ಪೂರ್ವ ಭಾಗದಲ್ಲಿರ್ತಕ್ಕಂಥ ಕೆಲವು ಬಾರ್ಡರ್ ಪ್ರದೇಶಗಳು ಮಾತ್ರವೇ ಇದುವರೆಗೂ ಕೂಡ ರೆಸಾಲ್ವ್ ಆಗದೇ ಇರುವಂತೆ ಉಳಿದಿರ್ತಕ್ಕಂಥ ಪ್ರದೇಶಗಳು. ಒಟ್ಟಾರೆಯಾಗಿ ಹತ್ತಿರ 1800 ಕಿಲೋಮೀಟರ್ನಷ್ಟು ಬೌಂಡ್ರಿಯನ್ನು ಹೊಂದಿರತಕ್ಕಂಥ ಪ್ರದೇಶಗಳ ಪೈಕಿ ಈ ಕೆಲವು ಪ್ರದೇಶಗಳಲ್ಲಿ ಮಾತ್ರವೇ ರೆಸಾಲ್ವ್ ಆಗದೇ ಇರುವಂಥ ಪ್ರದೇಶಗಳಾಗಿರುವಂಥದ್ದು. ಯುಪಿಯ ಗೋರಖ್ಪುರದ ಬಳಿ ಇರುವಂಥ ಸುಸ್ತಾದ ಪ್ರದೇಶವೂ ಕೂಡ ತನ್ನದೇ ಆದ ಪ್ರದೇಶ ಅಂತ ಹೇಳಿ ನೇಪಾಳ ಈಗಾಗಲೇ ಗುರುತಿಸ್ಕೊಂಡಿದೆ. ಈ ಮೂಲಕ ಈ ಪ್ರದೇಶದಲ್ಲಿ ಭಾರತೀಯರು ಏನು ವಾಸಿಸ್ತಾ ಇದ್ದಾರೆ, ಈ ಭಾರತೀಯರನ್ನು ಇಲ್ಲಿನಿಂದ ಎವ್ಯಾಕ್ಯುಯೇಟ್ ಮಾಡಿ, ಯಾಕೆಂದರೆ ಇದು ನೇಪಾಳಕ್ಕೆ ಸಂಬಂಧಪಟ್ಟಂಥ ಪ್ರದೇಶ ಅಂತ ಹೇಳಿ ನೇಪಾಳದವರು ಕ್ಲೈಮ್ ಮಾಡ್ತಾ ಇದ್ದಾರೆ ತನ್ನ ಹೊಸ ಮ್ಯಾಪ್ನ ಮುಖಾಂತರವಾಗಿ. ಈ ಡಿಸ್ಪ್ಯೂಟೆಡ್ ಪ್ರದೇಶದಲ್ಲಿ ದಾರ್ಚುಲಾ ಲಿಪು ಲೇಕ್ ಲಿಂಕ್ ರೋಡನ್ನು ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವರು ಕನ್ಸ್ಟ್ರಕ್ಟ್ ಮಾಡಿದ್ದು, ಇತ್ತೀಚೆಗಷ್ಟೇ ಇದರ ಉದ್ಘಾಟನೆ ಕೂಡ ಆಗಿದೆ. ಮಾನಸ ಸರೋವರಕ್ಕೆ ಟ್ರಾವೆಲ್ ಮಾಡುವಂಥ ಯಾತ್ರಿಕರಿಗೆ ಅವರ ಟ್ರಾವೆಲ್ ಟೈಮನ್ನು ಕೂಡ ಈ ರೋಡ್ ಕಡಿಮೆ ಮಾಡ್ತಾ ಇದೆ. ಈ ರೋಡ್ ಕೂಡ ನೇಪಾಳಕ್ಕೆ ಸೇರಿದ್ದು ಅಂತ ಹೇಳಿ ನೇಪಾಳ ಕ್ಲೈಮ್ ಮಾಡೋದ್ರ ಮುಖಾಂತರವಾಗಿ ಈ ರೋಡನ್ನು ಭಾರತಕ್ಕೆ ನಾವು ಲೀಸ್ಗೆ ಕೊಡೋದಕ್ಕೆ ತಯಾರಾಗಿದ್ದೇವೆ, ಆದರೆ ಯಾವುದೇ ಪ್ರದೇಶವನ್ನು ಭಾರತಕ್ಕೆ ಸೇರಿದ್ದು ಅಂತ ಹೇಳಿ ಭಾರತಕ್ಕೆ ಸರೆಂಡರ್ ಮಾಡೋದಿಲ್ಲ ಅನ್ನೋದನ್ನು ಕೂಡ ನೇಪಾಳದ ಪ್ರಧಾನಮಂತ್ರಿಯವರು ಹೇಳಿರೋದನ್ನು ನಾವಿಲ್ಲಿ ಗಮನಿಸಬಹುದಾಗುತ್ತೆ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ದಾರ್ಚುಲಾ ಲಿಪು ಲೇಕ್ ರೋಡ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ರೋಡ್ನ ಮುಖಾಂತರವಾಗಿ ಮಾನಸ ಸರೋವರಕ್ಕೆ ಹೋಗುವಂಥ ಯಾತ್ರಿಕರಿಗೆ ಅವರ ಟ್ರಾವೆಲ್ ಟೈಮ್ ಅನ್ನುವಂಥದ್ದು ಕೆಲವು ದಿನಗಳ ಮಟ್ಟಿಗೆ ಕಡಿಮೆ ಆಗೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗುತ್ತೆ. ಈ ರೋಡ್ ಯಾವ ಭಾಗಕ್ಕೆ ಸೇರಿದ್ದು, ಇದರ ಲೊಕೇಶನ್ ಏನು, ಈ ರೋಡ್ ಎಲ್ಲಿ ಬರುತ್ತೆ, ಈ ರೀತಿಯ ಪ್ರಶ್ನೆಗಳನ್ನು ನಾವು UPSCನಲ್ಲಿ ಎಕ್ಸ್ಪೆಕ್ಟ್ ಮಾಡಲೂಬಹುದು. ಹಾಗಾಗಿ ಇದ್ರ ಬಗ್ಗೆ ಈಗ ಇದು ಸುದ್ದಿಯಲ್ಲಿರೋದ್ರಿಂದ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀವು ತಿಳ್ಕೊಂಡಿರಬೇಕಾಗುತ್ತೆ.
ನೇಪಾಳ ರಾಷ್ಟ್ರವು ಭಾರತ ಮತ್ತು ಚೀನಾದೊಂದಿಗೆ 2 ಟ್ರೈ ಜಂಕ್ಷನ್ಸ್ಗಳನ್ನು ಹೊಂದಿದೆ. ಅದರಲ್ಲಿ ಈಗ ವಿವಾದದಲ್ಲಿರ್ತಕ್ಕಂಥದ್ದು ಕಾಲಾಪಾನಿಯ ಪ್ರದೇಶದಲ್ಲಿರ್ತಕ್ಕಂಥ ಲಿಪು ಲೇಕ್, ಉತ್ತರಾಖಂಡ್ ಮತ್ತು ನೇಪಾಳಕ್ಕೆ ಬಾರ್ಡರ್ ಆಗಿರ್ತಕ್ಕಂಥ ಈ ಪ್ರದೇಶ ಅಥವಾ ಈ ಟ್ರೈ ಜಂಕ್ಷನ್ ಅನ್ನುವಂಥದ್ದು ಸದ್ಯಕ್ಕೆ ವಿವಾದದಲ್ಲಿರ್ತಕ್ಕಂಥ ಒಂದು ಪ್ರದೇಶ ಆಗಿದೆ. 1816ರಲ್ಲಿ ಸುಗೌಲಿ ಟ್ರೀಟಿಯ ಮುಖಾಂತರವಾಗಿ ನೇಪಾಳ ಮತ್ತು ಬ್ರಿಟಿಷರ ನಡುವೆ ಇದು ಸೈನ್ ಆಗಿದ್ದಂಥದ್ದು. ಈ ಒಪ್ಪಂದದ ಮುಖಾಂತರವಾಗಿ ಕಾಳಿ ನದಿ ಅನ್ನುವಂಥದ್ದು ನೇಪಾಳ ಮತ್ತು ಭಾರತದ ನಡುವೆ ಇರತಕ್ಕಂಥ ಬೌಂಡ್ರಿ ಅಂತ ಹೇಳಿ ಈ ಒಪ್ಪಂದ ಹೇಳುತ್ತೆ. ನೇಪಾಳ ಹೇಳುತ್ತೆ ಕಾಲಾಪಾನಿ ಪ್ರದೇಶದ ವೆಸ್ಟ್ ಭಾಗದಲ್ಲಿರುವಂಥದ್ದು ಮುಖ್ಯವಾದಂಥ ಕಾಳಿ ನದಿ, ಹಾಗಾಗಿ ಕಾಲಾಪಾನಿಯು ನಮಗೆ ಸೇರಿದಂಥ ಪ್ರದೇಶ ಆಗುತ್ತೆ ಅನ್ನುವಂಥದ್ದು ನೇಪಾಳದ ಒಂದು ವಾದ. ಆದರೆ ಭಾರತ ಹೇಳುತ್ತೆ ಕಾಲಾಪಾನಿಯ ಈಸ್ಟ್ ಭಾಗದಲ್ಲಿ ಬರುವಂಥ ಪ್ರದೇಶದಲ್ಲಿ ಕಾಳಿ ನದಿ ಹರಿಯುತ್ತೆ, ಹಾಗಾಗಿ ಕಾಲಾಪಾನಿ ಅನ್ನುವಂಥದ್ದು ತನ್ನ ಟೆರಿಟರಿಯೊಳಗೆ, ತನ್ನ ಸಾವರಿನ್ ಟೆರಿಟರಿಯೊಳಗೆ ಬರುತ್ತೆ ಅನ್ನೋದು ಭಾರತದ ವಾದ ಆಗಿದೆ. ಆದರೆ ಈ ಗಡಿ ವಿವಾದವನ್ನು ಬೈಲಾಟ್ರಲ್ ಟಾಕ್ಸ್ನ ಮುಖಾಂತರವಾಗಿ ತೀರ್ಮಾನ ಮಾಡ್ಕೊಳ್ಬೇಕೇ ಹೊರತು ಈ ರೀತಿಯಾದಂಥ ಯೂನಿಲ್ಯಾಟ್ರಲ್ ಆ್ಯಕ್ಟ್ನ ಮುಖಾಂತರವಾಗಿ ಇದು ತನ್ನದೇ ಪ್ರದೇಶ ಅಂತ ಹೇಳಿ ಹೊಸ ಮ್ಯಾಪ್ಸ್ಗಳನ್ನು ರಿಲೀಸ್ ಮಾಡೋದ್ರ ಮುಖಾಂತರವಾಗಿ ಈ ಇಶ್ಯೂಸನ್ನು ಸಾಲ್ವ್ ಮಾಡೋದಕ್ಕಾಗೋದಿಲ್ಲ. ಈ ರೀತಿಯ ನಡೆ ಅನ್ನುವಂಥದ್ದು ಸರಿಯಾಗಿಲ್ಲ ಅನ್ನುವಂಥದ್ದು ಭಾರತದ ಅಭಿಪ್ರಾಯ ಆಗಿದೆ. ಮುಂದಿನ ಆರ್ಟಿಕಲ್ ಕ್ಯಾಬಿನೆಟ್ ಓಕೆಸ್ NBFC ಲಿಕ್ವಿಡಿಟಿ ಪ್ಲಾನ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 3 ನಾಡಿಯಲ್ಲಿ ಇಂಡಿಯನ್ ಎಕಾನಮಿ ಬ್ಯಾಂಕಿಂಗ್ ಸೆಕ್ಟರ್ ನಾಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇಲ್ಲಿ NPS ಇಶ್ಯೂನ ಬಗ್ಗೆ ನಾವು ಡಿಸ್ಕಸ್ ಮಾಡ್ಬೋದಾಗುತ್ತೆ. ಈ ಆರ್ಟಿಕಲನ್ನು ಓದೋದ್ರ ಮುಖಾಂತರವಾಗಿ ನಾವು ಸ್ಪೆಷಲ್ ಲಿಕ್ವಿಡಿಟಿ ಸ್ಕೀಮನ್ನು ಏನು ಕ್ಯಾಬಿನೆಟ್ ಅನೌನ್ಸ್ ಮಾಡಿದೆ, ಈ ಸ್ಕೀಮ್ ಏನು ಮಾತಾಡುತ್ತೆ ಅಥವಾ ಇದರ ಉದ್ದೇಶಗಳೇನು ಅನ್ನೋದನ್ನು ತಿಳ್ಕೊಬೋದಾಗುತ್ತೆ. ಮತ್ತು ಬ್ಯಾಂಕ್ ಹಾಗೂ NBFCಸ್ಗಳ ನಡುವೆ ಇರತಕ್ಕಂಥ ಬೇಸಿಕ್ ಡಿಫ್ರೆನ್ಸಸ್ ಏನು ಅನ್ನೋದನ್ನು ಈ ಆರ್ಟಿಕಲ್ನ ಮುಖಾಂತರವಾಗಿ ನಾವು ಕಲ್ತ್ಕೊಳ್ಬೋದಾಗುತ್ತೆ. NBFC ಹಾಗೂ HFBಸ್ಗಳ ಅಂದರೆ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್ ಮತ್ತು ಹೌಸಿಂಗ್ ಫಿನಾನ್ಸ್ ಬ್ಯಾಂಕ್ಸ್ಗಳ ಲಿಕ್ವಿಡಿಟಿಯನ್ನು ಹೆಚ್ಚು ಮಾಡಲಿಕ್ಕೆ, ಅಂದರೆ ಇವೆರಡರಲ್ಲಿ ಹಣದ ಹರಿವನ್ನು ಹೆಚ್ಚು ಮಾಡಲಿಕ್ಕೆ ಸ್ಪೆಷಲ್ ಲಿಕ್ವಿಡಿಟಿ ಸ್ಕೀಮನ್ನು ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ ಮಾಡಿದೆ. ಹಾಗಾದರೆ ಈ ಸ್ಕೀಮ್ ಯಾವ ರೀತಿ ಕೆಲಸ ಮಾಡುತ್ತೆ? ಈ ಸ್ಪೆಷಲ್ ಲಿಕ್ವಿಡಿಟಿ ಸ್ಕೀಮನ್ನು ಜಾರಿಗೆ ತರಲಿಕ್ಕೋಸ್ಕರ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ನವರು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಒಂದನ್ನು ಸೆಟಪ್ ಮಾಡ್ತಾರೆ. ಈ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಸ್ಟ್ರೆಸ್ಡ್ ಅಸೆಟ್ ಫಂಡನ್ನು ಮ್ಯಾನೇಜ್ ಮಾಡುತ್ತೆ. ಈ ಸ್ಟ್ರೆಸ್ಡ್ ಅಸೆಟ್ ಫಂಡ್ ಇಂಟ್ರೆಸ್ಟ್ ಬೇರಿಂಗ್ ಸ್ಪೆಷಲ್ ಸೆಕ್ಯೂರಿಟೀಸ್ಗಳನ್ನು ಭಾರತ ಸರ್ಕಾರದಿಂದ, ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಗ್ಯಾರಂಟಿಡ್ ಆಗಿರ್ತಕ್ಕಂಥ ಇಂಟ್ರೆಸ್ಟ್ ಬೇರಿಂಗ್ ಸ್ಪೆಷಲ್ ಸೆಕ್ಯೂರಿಟೀಸ್ಗಳನ್ನು ಇಶ್ಯೂ ಮಾಡುತ್ತೆ. ಈ ಸೆಕ್ಯೂರಿಟೀಸ್ಗಳು 30,000 ಕೋಟಿ ರೂಪಾಯಿಯಷ್ಟು ವರ್ತ್ ಆಗಿರ್ತಕ್ಕಂಥ ಸೆಕ್ಯೂರಿಟೀಸ್ಗಳನ್ನು ಇದು ಇಶ್ಯೂ ಮಾಡುತ್ತೆ. ಈ ಸೆಕ್ಯೂರಿಟೀಸ್ಗಳನ್ನು ಕೇವಲ RBIನವರು ಮಾತ್ರ ಪರ್ಚೇಸ್ ಮಾಡ್ಬೋದಾಗಿರುತ್ತೆ. ಇದರಿಂದ ಗಳಿಸುವಂಥ ಈ ಹಣವನ್ನು ಎಲಿಜಿಬಲ್ NBFC ಮತ್ತು HFBಸ್ಗಳ ಡೆಪ್ಟ್ ಇನ್ವೆಸ್ಟ್ಮೆಂಟ್ ಗ್ರೇಡ್ ಬಾಂಡ್ಸ್ಗಳನ್ನು 3 ತಿಂಗಳು ಮೆಚುರಿಟಿಯನ್ನು ಹೊಂದಿರತಕ್ಕಂಥ ಈ ಬಾಂಡ್ಸ್ಗಳನ್ನು ಖರೀದಿ ಮಾಡಲಿಕ್ಕೆ ಅಂತ ಹೇಳಿ ಬಳಸಬಹುದಾಗುತ್ತೆ. ಈ ಮೂಲಕ NBFC ಮತ್ತು HFBಸ್ಗಳ ಲಿಕ್ವಿಡಿಟಿಯನ್ನು ಹೆಚ್ಚು ಮಾಡಬಹುದಾಗುತ್ತೆ. NBFCಸ್ಗಳ ಬಗ್ಗೆ ಡೀಟೇಲ್ ಆಗಿ ನಾವು ತಿಳ್ಕೊಳ್ಳೋದಾದರೆ ಇದರ ಲೀಗಾಲಿಟಿ, ಅಂದರೆ NBFCಸ್ಗಳು ಯಾವ ಮುಖಾಂತರವಾಗಿ ಒಂದು ಲೀಗಲ್ ಅಥಾರಿಟಿಯನ್ನು ಹೊಂದಿದೆ ಅಂತ ಅಂದರೆ 1956 ಕಂಪನೀಸ್ ಆ್ಯಕ್ಟ್ ನಾಡಿಯಲ್ಲಿ ಇದರ ಲೀಗಾಲಿಟಿಯನ್ನು ನಾವು ಗುರುತಿಸಬಹುದಾಗುತ್ತೆ. NBFC ಏನು ಕೆಲಸವನ್ನು ಮಾಡುತ್ತೆ ಅಂತ ಅಂದರೆ ಲೋನ್ ಮತ್ತು ಅಡ್ವಾನ್ಸಸ್ಸನ್ನು ನೀಡುವಂಥದ್ದು, ಸರ್ಕಾರದಿಂದ ಅಥವಾ ಯಾವುದೇ ಸ್ಥಳೀಯ ಅಥಾರಿಟೀಸ್ಗಳಿಂದ ಅಥವಾ ಎನಿ ಮಾರ್ಕೆಟಬಲ್ ಸೆಕ್ಯೂರಿಟೀಸ್ಗಳು ಇವುಗಳಿಂದ ಬರುವಂಥ ಶೇರ್ಸ್ ಆಗಿರ್ಬೋದು, ಸ್ಟಾಕ್ಸ್ ಆಗಿರ್ಬೋದು, ಬಾಂಡ್ಸ್ ಆಗಿರ್ಬೋದು, ಡಿಬೆಂಚರ್ಸ್ ಆಗಿರ್ಬೋದು, ಸೆಕ್ಯೂರಿಟೀಸ್ಗಳಾಗಿರ್ಬೋದು, ಇವುಗಳನ್ನು ಅಕ್ವಿಸಿಷನನ್ನು ಮಾಡಿಕೊಳ್ಳುತ್ತೆ. ಮತ್ತು ಲೀಸಿಂಗ್ ಮಾಡುವಂಥದ್ದು ಅಥವಾ ಹೈಯರ್ ಮಾಡುವಂಥದ್ದು, ಪರ್ಚೇಸ್ ಮಾಡುವಂಥದ್ದು, ಈ ಎಲ್ಲ ಕೆಲಸಗಳನ್ನು ಕೂಡ NBFC ಮಾಡುವಂಥದ್ದು. ಇನ್ಶೂರೆನ್ಸ್ ಬಿಸ್ನೆಸ್ಸನ್ನು ಕೂಡ ಮಾಡ್ತಾರೆ, ಚಿಟ್ ಫಂಡ್ ಬಿಸ್ನೆಸ್ಸನ್ನು ಕೂಡ ಮಾಡ್ತಾರೆ. ಈ ಎಲ್ಲ ಕೆಲಸಗಳನ್ನು ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್ಗಳು ಮಾಡೋದನ್ನು ನೋಡ್ಬೋದಾಗುತ್ತೆ. ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್ಗಳಿಂದ ಎಕ್ಸೆಂಪ್ಟ್ ಆಗಿರ್ತಕ್ಕಂಥ ಸೆಕ್ಟರ್ಸ್ಗಳು ಯಾವುದು ಅಂತ ಅಂದರೆ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಅದರ ಪ್ರಿನ್ಸಿಪಲ್ ಬಿಸ್ನೆಸ್ ಆಕ್ಟಿವಿಟಿ, ಅಂದರೆ ಮುಖ್ಯವಾದಂಥ ಬಿಸ್ನೆಸ್ ಆಕ್ಟಿವಿಟಿ ಅದೇನಾದರೂ ವ್ಯವಸಾಯಕ್ಕೆ ಸಂಬಂಧಪಟ್ಟಂಥ ಆಕ್ಟಿವಿಟಿ ಆಗಿದ್ದರೆ, ಅಥವಾ ಇಂಡಸ್ಟ್ರೀಸ್ಗಳಿಗೆ ಸಂಬಂಧಪಟ್ಟಂಥ ಆಕ್ಟಿವಿಟೀಸ್ಗಳಾಗಿದ್ದರೆ, ಅಥವಾ ಪರ್ಚೇಸ್ ಆಫ್ ಸೇಲ್ ಆಫ್ ಯಾವುದೇ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಸೆಕ್ಯೂರಿಟೀಸ್ಗಳನ್ನು ಹೊರತುಪಡಿಸಿ ಇನ್ಯಾವುದೇ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸನ್ನು ಪರ್ಚೇಸ್ ಮಾಡುವಂಥದ್ದು ಅಥವಾ ಸೇಲ್ ಮಾಡುವಂಥ ಆಕ್ಟಿವಿಟೀಸ್ಗಳಾಗಿದ್ದರೆ, ಅಥವಾ ಇಮ್ಮೂವಬಲ್ ಪ್ರಾಪರ್ಟಿಯನ್ನು ಕನ್ಸ್ಟ್ರಕ್ಟ್ ಮಾಡುವಂಥದ್ದು, ಪರ್ಚೇಸ್ ಮಾಡುವಂಥದ್ದು ಅಥವಾ ಸೇಲ್ ಮಾಡುವಂಥದ್ದು, ಈ ಎಲ್ಲ ಸೆಕ್ಟರ್ಗಳು NBFCಯಿಂದ ಎಕ್ಸೆಂಪ್ಷನ್ ಅನ್ನು ಹೊಂದಿರುತ್ತೆ. ಇದು ಬ್ಯಾಂಕ್ಗಳಿಗಿಂತ ಯಾವ ರೀತಿಯಾಗಿ ವಿಭಿನ್ನವಾಗಿರುತ್ತೆ ಅಂತ ನೋಡೋದಾದ್ರೆ, ಬ್ಯಾಂಕ್ಸ್ಗಳು ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ ನಾಡಿಯಲ್ಲಿ ರೆಗ್ಯುಲೇಟ್ ಆಗಿದ್ದರೆ, NBFCಸ್ಗಳು ಕಂಪನೀಸ್ ಆ್ಯಕ್ಟ್ 1956 ನಾವೀಗಾಗಲೇ ನೋಡಿದಂತೆ ಈ ಆ್ಯಕ್ಟ್ ನಾಡಿಯಲ್ಲಿ ಇದು ರಿಜಿಸ್ಟರ್ ಆಗಿರುತ್ತೆ. ಎರಡೂ ಕೂಡ RBIನವರು ರೆಗ್ಯುಲೇಟ್ ಮಾಡುವಂಥ ಸಂಸ್ಥೆಗಳೇ ಆಗಿರುತ್ತೆ. ಆದರೆ NBFCಸ್ಗಳು DDಗಳನ್ನು ಅಂದರೆ ಡಿಮ್ಯಾಂಡ್ ಡೆಪಾಸಿಟ್ಸ್ಗಳನ್ನು ಅಕ್ಸೆಪ್ಟ್ ಮಾಡೋದಿಲ್ಲ ಮತ್ತು ಚೆಕ್ಸ್ಗಳನ್ನು ಕೂಡ ಇಶ್ಯೂ ಮಾಡೋದಿಲ್ಲ. ಆದರೆ ಬ್ಯಾಂಕ್ ಈ ಎರಡೂ ಕೆಲಸಗಳನ್ನು ಅಂದರೆ DDಸ್ಗಳನ್ನು ಅಕ್ಸೆಪ್ಟ್ ಮಾಡುತ್ತೆ ಮತ್ತು ಚೆಕ್ಸ್ಗಳನ್ನು ಕೂಡ ಇಶ್ಯೂ ಮಾಡುತ್ತೆ. ಬ್ಯಾಂಕ್ಗಳಲ್ಲಿ ಡೆಪಾಸಿಟ್ ಮಾಡುವಂಥ ಡೆಪಾಸಿಟರ್ಸ್ಗೆ ಡೆಪಾಸಿಟ್ ಇನ್ಶೂರೆನ್ಸ್ ಮತ್ತು ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ನವರು ದೊರಕಿಸಿಕೊಡುವಂಥ ಡೆಪಾಸಿಟ್ ಇನ್ಶೂರೆನ್ಸ್ ಫೆಸಿಲಿಟಿ ಅನ್ನುವಂಥದ್ದು ದೊರಕುತ್ತೆ. ಆದರೆ NBFCಸ್ಗಳ ಡೆಪಾಸಿಟರ್ಸ್ಗಳಿಗೆ ಈ ಯಾವ ಆಪ್ಷನ್ಸ್ಗಳು ಕೂಡ ಇರೋದಿಲ್ಲ.
ಈ ರೀತಿಯಾಗಿ NBFCsಗಳು ಬ್ಯಾಂಕ್ಗಳಿಗಿಂತ ವಿಭಿನ್ನವಾಗಿರುತ್ತೆ. ಈ NBFCsಗಳು ಮತ್ತು ಹೌಸಿಂಗ್ ಫಿನಾನ್ಸ್ ಬ್ಯಾಂಕ್ಸ್ಗಳು ಈಗಾಗಲೇ ಲಿಕ್ವಿಡಿಟಿಯ ಕೊರತೆಯಿಂದಾಗಿ ಲಿಕ್ವಿಡಿಟಿಯ ಪ್ರಾಬ್ಲಮ್ ಅನ್ನ ಎದುರಿಸ್ತಾ ಇದೆ. ಈ ಕ್ರೈಸಿಸ್ನಿಂದ NBFC ಹಾಗೂ ಹೌಸಿಂಗ್ ಫಿನಾನ್ಸ್ ಬೋರ್ಡ್ಸ್ಗಳು ಹೊರಬಂದು ಇವುಗಳು ಕೂಡ ಆಕ್ಟಿವ್ ಆಗಿ ಎಕಾನಮಿಯಲ್ಲಿ ಇನ್ವಾಲ್ವ್ ಆಗಲಿ ಅನ್ನುವಂಥ ಉದ್ದೇಶದಿಂದ ಸ್ಪೆಷಲ್ ಲಿಕ್ವಿಡಿಟಿ ಸ್ಕೀಮ್ ಅನ್ನು ಜಾರಿಗೆ ತಂದಿರುವಂಥದ್ದು. ಮುಂದಿನ ಆರ್ಟಿಕಲ್ ನ್ಯೂ ಸ್ಕೀಮ್ ಫಾರ್ ಛತ್ತೀಸ್ಗಢ ಫಾರ್ಮರ್ಸ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2 ನಾಡಿಯಲ್ಲಿ ಸ್ಕೀಮ್ಸ್ ಪಾಲಿಸೀಸ್ ಫಾರ್ ದ ವೆಲ್ಫೇರ್ ಆಫ್ ವಲ್ನರಬಲ್ ಸೆಕ್ಷನ್ಸ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೋಬೋದಾಗುತ್ತೆ. ಯಾವುದೇ ಒಂದು ಸ್ಕೀಮ್ ಆದರೂ ಕೂಡ ಇದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ನಮಗೆ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಇದು ಒಂದು ನ್ಯೂ ಸ್ಕೀಮ್ ಆಗಿರೋದ್ರಿಂದ ಈ ವರ್ಷ ಜಾರಿಗೆ ಬಂದಿರೋದ್ರಿಂದ ಇದು ಕೂಡ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುವಂಥ ಒಂದು ಸ್ಕೀಮ್ ಆಗಿರುತ್ತೆ. ಈ ಸ್ಕೀಮನ್ನು ಯಾವ ರಾಜ್ಯದವರು ಹೊರತಂದಿದ್ದು ಮತ್ತು ಈ ಸ್ಕೀಮಿನ ಮುಖ್ಯ ಉದ್ದೇಶಗಳೇನು ಅಥವಾ ಫಲಾನುಭವಿಗಳು ಯಾರ್ಯಾರು ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕಾಗುತ್ತೆ. ಛತ್ತೀಸ್ಗಢ ರಾಜ್ಯ ಸರ್ಕಾರವು ರಾಜೀವ್ ಗಾಂಧಿ ಕಿಸಾನ್ ನ್ಯಾಯ್ ಯೋಜನಾ ಅನ್ನುವಂಥ ಒಂದು ಸ್ಕೀಮನ್ನು ಜಾರಿಗೆ ತರ್ತಾ ಇದ್ದು ಇದನ್ನು ಅಲ್ಲಿನ ರೈತರಿಗೆ ನೆರವಾಗೋದಕ್ಕೆ ಅಂತ ಹೇಳಿ ತರ್ತಾ ಇರುವಂಥ ಒಂದು ಪ್ರಮುಖವಾದಂಥ ಸ್ಕೀಮ್ ಇದಾಗಿರುವಂಥದ್ದು. ಇದರ ಮೊದಲ ಹಂತವಾಗಿ ಫಸ್ಟ್ ಇನ್ಸ್ಟಾಲ್ಮೆಂಟ್ಗೆ ಅಂತ ಹೇಳಿ 1500 ಕೋಟಿ ರೂಪಾಯಿಯನ್ನು ಈಗಾಗಲೇ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಛತ್ತೀಸ್ಗಢ ರಾಜ್ಯ ಮುಂದಾಗಿದೆ. ಇದರ ಮುಖಾಂತರವಾಗಿ ಅಲ್ಲಿನ 18 ಲಕ್ಷ ರೈತರಿಗೆ ಈ ಸ್ಕೀಮ್ ಅನ್ನುವಂಥದ್ದು ನೆರವಾಗ್ತಾ ಇದೆ. ಈ 18 ಲಕ್ಷ ರೈತರಲ್ಲೂ ಕೂಡ 80%ಕ್ಕೂ ಹೆಚ್ಚಿನ ಮಂದಿ ಸಣ್ಣ ಮತ್ತು ಅತಿ ಸಣ್ಣ ರೈತರುಗಳು ಇರೋದನ್ನ ನಾವು ನೋಡ್ಬೋದಾಗುತ್ತೆ. ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ಗೆ ಹೆಲ್ಪ್ ಆಗೋದಕ್ಕೆ ಅಂತ ಹೇಳಿ ತಂದಿರತಕ್ಕಂಥ ಯೋಜನೆ ಇದು ಅನ್ನೋದನ್ನು ನಾವಿಲ್ಲಿ ಗುರುತಿಸ್ಬೋದಾಗುತ್ತೆ. ಒಟ್ಟಾರೆಯಾಗಿ ಈ ಸ್ಕೀಮ್ಗೆ ಅಂತ ಹೇಳಿ 13,000 ಕೋಟಿ ರೂಪಾಯಿಯನ್ನು ವೆಚ್ಚ ಮಾಡೋದಕ್ಕೆ ಛತ್ತೀಸ್ಗಢ ರಾಜ್ಯ ಸರ್ಕಾರ ಮುಂದಾಗಿದ್ದು ಅದರ ಮೊದಲ ಇನ್ಸ್ಟಾಲ್ಮೆಂಟ್ ಆಗಿ ಈಗ 1,500 ಕೋಟಿ ರೂಪಾಯಿಯನ್ನು ನೀಡ್ತಾ ಇದೆ. ಈ ಸ್ಕೀಮ್ನ ಅಡಿಯಲ್ಲಿ ರೈಸ್, ಮೇಜ್ ಹಾಗೂ ಶುಗರ್ ಕೇನ್ ಅನ್ನು ಬೆಳೆಯುವಂಥ ಫಾರ್ಮರ್ಸ್ಗಳಿಗೆ ಹೆಲ್ಪ್ ಆಗುವಂಥ ಒಂದು ಸ್ಕೀಮ್ ಆಗಿದೆ. ರೈಸ್ ಮತ್ತು ಮೇಜ್ ಅನ್ನು ಬೆಳೆಯುವಂಥ ಫಾರ್ಮರ್ಸ್ಗಳಿಗೆ 1 ಎಕರೆಗೆ 10,000 ರೂಪಾಯಿಯನ್ನು ನೀಡುವಂಥದ್ದು ಮತ್ತು ಶುಗರ್ ಕೇರ್ ಅನ್ನು ಬೆಳೆಯುವಂಥ ರೈತರಿಗೆ, ಕಬ್ಬನ್ನು ಬೆಳೆಯುವಂಥ ರೈತರಿಗೆ 1 ಎಕರೆಗೆ 13,000 ರೂಪಾಯಿಯನ್ನು ನೀಡುವಂಥದ್ದು. ಛತ್ತೀಸ್ಗಢ ರಾಜ್ಯದಲ್ಲಿ ವಾರ್ಷಿಕವಾಗಿ 50 ಇಂಚಿಗೂ ಹೆಚ್ಚು ಮಳೆ ಆಗ್ತಿರೋದನ್ನ ನಾವು ಗಮನಿಸಬಹುದಾಗುತ್ತೆ. ಆದರೆ ಇಲ್ಲಿನ ನೀರಾವರಿ ಸವಲತ್ತುಗಳು ಸರಿಯಾಗಿ ಇಲ್ಲದ ಕಾರಣ ಅಲ್ಲಿನ ಫಾರ್ಮರ್ಸ್ಗಳು ಕೇವಲ ಒಂದೇ ಒಂದು ಸೀಸನ್ನಲ್ಲಿ ಬೆಳೆಯನ್ನು ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇದನ್ನು ಬದಲಾಯಿಸಬೇಕು ಅನ್ನುವಂಥದ್ದು ಈ ರಾಜ್ಯ ಸರ್ಕಾರದ ಉದ್ದೇಶ ಆಗಿದೆ. ಮತ್ತು ಈಗೇನು ರೈತರಿಗೆ ಹಣ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ, ರೂರಲ್ ಕನ್ಸಂಪ್ಷನ್ ಅನ್ನುವಂಥದ್ದು ಅಲ್ಲೇನು ಕಡಿಮೆ ಆಗ್ತಾ ಇದೆ, ಇದನ್ನು ಇನ್ಕ್ರೀಸ್ ಮಾಡುವಂಥ ಉದ್ದೇಶದಿಂದ 1 ಎಕರೆಗೆ 10,000 ರೈಸ್ ಮತ್ತು ಮೇಜನ್ನು ಬೆಳೆಯುವಂಥ ರೈತರಿಗೆ ಮತ್ತು ಶುಗರ್ ಕೇನ್ ಅನ್ನು ಬೆಳೆಯುವಂತ ರೈತರಿಗೆ 1 ಎಕರೆಗೆ 13,000 ರೂಪಾಯಿಯನ್ನು ನೀಡಲು ಛತ್ತೀಸ್ಗಢ ಸರ್ಕಾರವು ಮುಂದಾಗಿರುವಂತದ್ದು. ಕಳೆದ ವರ್ಷದಲ್ಲಿ ಛತ್ತೀಸ್ಗಢ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಮಿನಿಮಮ್ ಸಪೋರ್ಟ್ ಪ್ರೈಸ್ಗಿಂತಲೂ ಕೂಡ ಹೆಚ್ಚಿನ ಹಣವನ್ನ ನೀಡಿ ಅಲ್ಲಿನ ರೈತರಿಂದ ಧಾನ್ಯಗಳನ್ನು ಖರೀದಿ ಮಾಡಿತ್ತು. ಆದರೆ ಇದಕ್ಕೆ ಕೇಂದ್ರ ಸರ್ಕಾರ ವಿರೋಧವನ್ನು ವ್ಯಕ್ತಪಡಿಸಿತ್ತು. ನೀವು ಈ ರೀತಿಯಾಗಿ MSPಗಿಂತಲೂ ಕೂಡ ಹೆಚ್ಚಿನ ಹಣವನ್ನು ನೀಡಿ ರೈಸನ್ನು ನೀವು ತಗೊಳ್ಳೋದೇ ಆದರೆ ರೈತರಿಂದ ನಾವು ಇದನ್ನು ಸೆಂಟ್ರಲ್ ಪೂಲ್ಗೆ ಪಿಕ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಇದನ್ನು ನಾವು ಸೆಂಟ್ರಲ್ ಪೂಲಿಗೆ ಅಕ್ಸೆಪ್ಟ್ ಮಾಡೋದಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳಿತ್ತು. ಆದರೆ ಛತ್ತೀಸ್ಗಢ ರಾಜ್ಯ ಸರ್ಕಾರವು ಸ್ವಾಮಿನಾಥನ್ ಕಮಿಷನ್ನಿನ ರಿಪೋರ್ಟ್ ಏನು ಹೇಳುತ್ತೆ ಅದನ್ನು ಜಾರಿಗೆ ತರೋದಕ್ಕೆ ಅಂತ ಹೇಳಿನೇ ನಾವು ಈ ರೀತಿಯ ನಡೆಯನ್ನು ಪಾಲಿಸ್ತಾ ಇರುವಂಥದ್ದು. ರೈತರಿಗೆ ಅವರು ಬೆಳೆಯುವಂಥ ಬೆಳೆ ಏನಿದೆ ಅಲ್ಲಿ ಅವರಿಗೆ ಅವರ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಿರುತ್ತೆ ಅಂದರೆ 100 ರೂಪಾಯಿಯನ್ನು ಖರ್ಚು ಮಾಡಿ ಅವರೇನಾದರೂ ಬೆಳೀತಾ ಇದ್ರೆ ಅವರಿಗೆ 150 ರೂಪಾಯಿ ಆದರೂ ಅವರಿಗೆ ದೊರಕಬೇಕಾಗತ್ತೆ. ಅವರ ಕಾಸ್ಟ್ ಆಫ್ ಪ್ರೊಡಕ್ಷನ್ಗಿಂತ 150% ಆದಾಯ ಅವರಿಗೆ ಸಿಗುವಂಥದ್ದನ್ನು ನಾವು ಈ ಮೂಲಕ ಮಾಡ್ತಾ ಇದ್ದೇವೆ ಅಂತ ಹೇಳಿ ಛತ್ತೀಸ್ಗಢ ಸರ್ಕಾರ ಹೇಳಿತ್ತು. ಆದರೆ ಇದಕ್ಕೆ ಕೇಂದ್ರ ತನ್ನ ಡಿಸಪ್ರೂವಲ್ ಅನ್ನು ಮಾಡಿತ್ತು. ಹಾಗಾಗಿ ಈ ಮೂಲಕವಾಗಿ ಆದರೂ ಅಂದರೆ ರಾಜೀವ್ ಗಾಂಧಿ ಕಿಸಾನ್ ನ್ಯಾಯ್ ಯೋಜನಾ ಈ ಯೋಜನೆಯ ಅಡಿಯಲ್ಲಾದರೂ ಇವರಿಗೆ ಒಂದು ಹೆಲ್ಪ್ ಆಗಲಿ ಅಂತ ಹೇಳಿ ಈ ರೀತಿಯ ಯೋಜನೆಯನ್ನು ಛತ್ತೀಸ್ಗಢ ರಾಜ್ಯ ಸರ್ಕಾರವು ಹೊರತಂದಿರುವಂಥದ್ದು. ಇದರ ಫಲಾನುಭವಿಗಳು ಯಾರು ಅಂದರೆ ನಾವೀಗಾಗಲೇ ನೋಡಿದಂತೆ ಪ್ಯಾಡಿ ಮತ್ತು ಮೇಯ್ಸನ್ನು ಬೆಳೆಯುವಂಥ ರೈತರು ಹಾಗೂ ಶುಗರ್ ಕೇನನ್ನು ಬೆಳೆಯುವಂಥ ರೈತರು, ಇದರಲ್ಲೂ ಕೂಡ ಹೆಚ್ಚಿನದಾಗಿ ಸಣ್ಣ ಮತ್ತು ಅತಿ ಸಣ್ಣ ರೈತರುಗಳಿಗೆ ಅನುಕೂಲವಾಗುವಂಥ ಯೋಜನೆ ಇದಾಗಿರುವಂಥದ್ದು. ಇದರಲ್ಲಿ 10,000 ರೂಪಾಯಿಯನ್ನು 1 ಎಕರೆಗೆ ಪ್ಯಾಡಿ ಮತ್ತು ಮೇಯ್ಸನ್ನು ಬೆಳೆಯುವಂಥ ಫಾರ್ಮರ್ಸ್ಗಳಿಗೆ ಹಾಗೂ 1 ಎಕರೆಗೆ ಶುಗರ್ ಕೇನನ್ನು ಬೆಳೆಯುವಂಥ ಫಾರ್ಮರ್ಸ್ಗೆ 13,000 ರೂಪಾಯಿಯನ್ನು ನೀಡ್ತಾ ಇರೋದನ್ನು ನೋಡ್ಬೋದಾಗುತ್ತೆ. ಇದನ್ನು ಯಾಕೆ ನೀಡ್ತಾ ಇರುವಂಥದ್ದು ಅಂದರೆ ಫಾರ್ಮರ್ಸ್ಗಳಿಗೆ ರೈಟ್ ಪ್ರೈಸ್ ಅನ್ನುವಂಥದ್ದು ಅವರು ಬೆಳೆಯುವಂಥ ಬೆಳೆಗಳಿಗೆ ದೊರಕಲಿ ಅನ್ನುವಂಥ ಉದ್ದೇಶದಿಂದ ಫಾರ್ಮರ್ಸ್ಗಳನ್ನು ಎನ್ಕರೇಜ್ ಮಾಡುವಂತೆ ಮೋರ್ ಕ್ರಾಪ್ಸನ್ನು ಫಾರ್ಮರ್ಸ್ ಬೆಳೆಯೋದಕ್ಕೆ ಎನ್ಕರೇಜ್ ಮಾಡೋದಕ್ಕೆ ಈ ಎಲ್ಲ ಉದ್ದೇಶಗಳಿಂದ ರಾಜೀವ್ ಗಾಂಧಿ ಕಿಸಾನ್ ನ್ಯಾಯ್ ಯೋಜನೆಯನ್ನು ಛತ್ತೀಸ್ಗಢ ರಾಜ್ಯ ಸರ್ಕಾರದವರು ಜಾರಿಗೆ ತರ್ತಾ ಇರುವಂಥದ್ದು. ಸ್ವಾಮಿನಾಥನ್ ಕಮಿಷನ್ ಹೇಳುವಂತೆ MSP ಅಥವಾ ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನಿದೆ ಇದು
ಅವರು ಬೆಳೆಯುವಂಥ ಯಾವುದೇ ಕ್ರಾಪ್ಸ್ಗಳ ಕಾಸ್ಟ್ ಆಫ್ ಪ್ರೊಡಕ್ಷನಿನ 150% ಇರಬೇಕು ಅಂತ ಹೇಳಿ ಸ್ವಾಮಿನಾಥನ್ ಕಮಿಷನ್ ಏನು ಹೇಳುತ್ತೆ, ಈ ಟಾರ್ಗೆಟನ್ನು ಮೀಟ್ ಮಾಡಲಿಕ್ಕೆ ಅಂತ ಹೇಳಿ ನಾವು ಈ ಯೋಜನೆಯನ್ನು ತರ್ತಾ ಇರುವಂಥದ್ದು ಅನ್ನೋದನ್ನು ಛತ್ತೀಸ್ಗಢ ಸರ್ಕಾರ ಹೇಳೋದನ್ನು ಕೂಡ ಗಮನಿಸ್ಬೋದಾಗುತ್ತೆ. ಈ ಯೋಜನೆಯಿಂದ ಎಕ್ಸ್ಪೆಕ್ಟೆಡ್ ಔಟ್ಕಮ್ಸ್ಗಳೇನು ಅಂತ ಅಂದರೆ, ಈ ಯೋಜನೆಯ ಮುಖಾಂತರವಾಗಿ ಒಂದಷ್ಟು ಹಣವನ್ನು ಗ್ರಾಮೀಣ ಜನಗಳಿಗೆ ನೀಡೋದ್ರಿಂದಾಗಿ ರೂರಲ್ ಡಿಮ್ಯಾಂಡ್ ಅನ್ನುವಂಥದ್ದು ಹೆಚ್ಚಾಗುತ್ತೆ ಮತ್ತು ರಾಜ್ಯದ ಆರ್ಥಿಕತೆಯನ್ನು ಅಭಿವೃದ್ಧಿಪಡಿಸೋದ್ರಲ್ಲಿ ಇದೊಂದು ಸ್ಟಿಮ್ಯುಲಸ್ ಆಗಿ ಕೂಡ ಕೆಲಸ ಮಾಡುತ್ತೆ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಮಿನಿಮಮ್ ಸಪೋರ್ಟ್ ಪ್ರೈಸ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೋಯಿಂಗ್ ಸೀಸನ್ಗೂ ಮುಂಚೆ ಅಂದರೆ ಬೆಳೆಯನ್ನು ಬಿತ್ತನೆ ಮಾಡೋದಕ್ಕೆ ಮುಂಚೆಯೇ ವಾರ್ಷಿಕವಾಗಿ 2 ಬಾರಿ ಭಾರತ ಸರ್ಕಾರದವರು 24 ಬೆಳೆಗಳಿಗೆ ಈ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಅಥವಾ ಬೆಂಬಲ ಬೆಲೆಯನ್ನು ನೀಡೋದಕ್ಕೆ ಅನೌನ್ಸ್ ಮಾಡ್ತಾರೆ. ರೈತರು ಈ 24 ಬೆಳೆಗಳನ್ನು ಬೆಳೆದ ನಂತರದಲ್ಲಿ ಈ ಬೆಳೆಯ ಬೆಲೆ ಏನಾದರೂ ಕುಸಿತವನ್ನು ಕಂಡಿದ್ರೂ ಕೂಡ ಈ MSP ಏನು ಈಗಾಗಲೇ ಅವರು ಘೋಷಣೆ ಮಾಡಿದ್ರು, ಇದೇ ಮಿನಿಮಮ್ ಸಪೋರ್ಟ್ ಪ್ರೈಸ್ನ ಅಡಿಯಲ್ಲಿ ಈ ಬೆಳೆಗಳನ್ನು ಕೊಂಡುಕೊಳ್ಳಲಾಗುತ್ತೆ. ಈ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಸರ್ಕಾರದವರು ನಿಗದಿ ಮಾಡಿರುವಂಥ ಉದ್ದೇಶದಿಂದ ಮಾರ್ಕೆಟ್ನಲ್ಲಿ ಕೂಡ ಈ MSPಗಿಂತ ಹೆಚ್ಚಿನ ರೇಟ್ನಲ್ಲೇ ಈ ಬೆಳೆಗಳನ್ನು ರೈತರು ಮಾರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಒಂದು ಒಳ್ಳೆ ಕಾಂಪಿಟೇಷನ್ ಅನ್ನುವಂಥದ್ದು ರೈತರ ಬೆಲೆಗಳಿಗೆ ಸಿಕ್ಕದಾಗುತ್ತೆ. ಈ ಉದ್ದೇಶದಿಂದ MSP ಅನ್ನುವಂಥದ್ದು ನಮ್ಮಲ್ಲಿ ಜಾರಿಯಲ್ಲಿರುವಂಥದ್ದು. ಈ ಪ್ರೈಸಸ್ಸನ್ನು ಯಾರು ಡಿಸೈಡ್ ಮಾಡ್ತಾರೆ ಅಂತ ಅಂದರೆ, ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ನವರು ಈ ಪ್ರೈಸಸ್ಸನ್ನು ಡಿಸೈಡ್ ಮಾಡ್ತಾರೆ. ಇದ್ರ ಬಗ್ಗೆ ಸ್ಪಷ್ಟವಾಗಿ ನಮಗೆ ಗೊತ್ತಿರಲಿ, ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ, ಕನ್ಫ್ಯೂಷನ್ ಬೇಡ. ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಇವರು ಈ ಬೆಲೆಗಳನ್ನು ಡಿಸೈಡ್ ಮಾಡ್ತಾರೆ. ಮತ್ತು ಇದರ ರಿಕಮೆಂಡೇಷನ್ ಅನ್ನು ಯಾರು ಮಾಡ್ತಾರೆ ಅಂದರೆ, ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಆ್ಯಂಡ್ ಪ್ರೈಸಸ್ CACPನವರು ಈ ಬೆಲೆಯನ್ನು ಯಾವ ರೀತಿ ನೀಡಬೇಕು ಅನ್ನುವಂಥದ್ರ ಬಗ್ಗೆ ರೆಕಮೆಂಡೇಷನ್ಸ್ ಅನ್ನು ಮಾಡ್ತಾರೆ. ಆದರೆ ಇದರ ಫೈನಲ್ ಡಿಸಿಷನ್ ಅನ್ನು ತಗೊಳ್ಳುವಂಥವರು ಕ್ಯಾಬಿನೆಟ್ ಕಮಿಷನ್ ಆನ್ ಎಕನಾಮಿಕ್ ಅಫೇರ್ಸ್ CCEAನವರು ಇದರ ಡಿಸಿಷನ್ ಅನ್ನು ತಗೊಳ್ಳುವಂಥದ್ದು. ಈ ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಆ್ಯಂಡ್ ಪ್ರೈಸಸ್ನವರು ಯಾವ ರೀತಿಯಾಗಿ MSPಯನ್ನು ನಿರ್ಧಾರ ಮಾಡ್ತಾರೆ ಅಂದರೆ, ರೆಕಮೆಂಡೇಷನನ್ನು ನೀಡೋದಕ್ಕೆ ಯಾವ ರೀತಿ ಇವರು MSPಯನ್ನು ಕನ್ಸಿಡರ್ ಮಾಡ್ತಾರೆ ಅಂತ ನೋಡೋದಾದರೆ, ಇವರು ಮೂರು ವಿಷಯಗಳ ಆಧಾರಿತವಾಗಿ ಈ MSPಯನ್ನು ಕನ್ಸಿಡರ್ ಮಾಡ್ತಾರೆ. ಮೊದಲನೇದಾಗಿ ಹೈಯರ್ಡ್ ಲೇಬರ್ಸ್ ಆಗಿರ್ಬೋದು, ಲೀಸ್ಡ್ ಲ್ಯಾಂಡ್ ಆಗಿರ್ಬೋದು, ಹೈಯರ್ಡ್ ಮಿಷಿನರಿ ಆಗಿರ್ಬೋದು, ಇವೆಲ್ಲವಕ್ಕೂ ಕೂಡ ಏನು ಹಣವನ್ನು ನೀಡ್ತಾರೆ. ಮತ್ತು ಫರ್ಟಿಲೈಸರ್ಸ್, ಸೀಡ್ಸ್ಗಳನ್ನು ಪರ್ಚೇಸ್ ಮಾಡೋದಕ್ಕೆ ಏನು ಹಣವನ್ನು ಎಕ್ಸ್ಪೆಂಡಿಚರನ್ನು ಖರ್ಚು ಮಾಡ್ತಾರೆ, ವೆಚ್ಚ ಮಾಡ್ತಾರೆ, ಇವೆಲ್ಲವನ್ನು ಕೂಡ ಮೊದಲನೇದಾಗಿ ಒಳಗೊಂಡಿರಬೇಕು. ಮತ್ತು ಇವೆಲ್ಲ ಇದ್ದು ಕೂಡ ಆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಇನ್ವಾಲ್ವ್ ಆಗಿ, ಒಂದು ರೈತನ ಫ್ಯಾಮಿಲಿ ಅನ್ನುವಂಥದ್ದು ಈ ಕೆಲಸಗಳನ್ನು ಮಾಡೋದಕ್ಕೆ ಇನ್ವಾಲ್ವ್ ಆಗಿರುತ್ತೆ. ಅವರ ಒಂದು ವ್ಯಾಲ್ಯೂ ಏನಿರುತ್ತೆ, ಇವರು ಮಾಡಿದಂಥ ಕೆಲಸಕ್ಕೆ ಇರುವಂಥ ಬೆಲೆ ಏನಿರುತ್ತೆ, ಇದನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಮತ್ತು ಕಾಂಪ್ರಹೆನ್ಸಿವ್ ಕಾಸ್ಟ್ ಅನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಅವರು ಉಳುಮೆ ಮಾಡ್ತಿರ್ತಕ್ಕಂಥ ಜಾಗವನ್ನು, ಈ ಉಳುಮೆಯನ್ನು ಮಾಡದೆ ಅವ್ರು ಇನ್ಯಾವುದಾದ್ರೂ ಕೆಲಸಕ್ಕೆ ಇನ್ವಾಲ್ವ್ ಮಾಡ್ಕೊಂಡಿದ್ರೆ ಅದರ ಮೇಲೆ ನೀಡಬಹುದಾಗಿದ್ದಂಥ ಬಾಡಿಗೆ ಎಷ್ಟು, ಅಥವಾ ಅವರು ಈ ಎಲ್ಲ ಕೆಲಸವನ್ನು ಮಾಡೋದಕ್ಕೆ ಅಂತ ಹೇಳಿ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಹಣಕ್ಕೆ ಬರುವಂಥ ಇಂಟ್ರೆಸ್ಟ್ ಅಂದರೆ ಬಡ್ಡಿ ಏನು, ಇವೆಲ್ಲವನ್ನ ಕೂಡ ಆಧಾರವಾಗಿ ಇಟ್ಟುಕೊಂಡು MSPಯನ್ನು ಕನ್ಸಿಡರ್ ಮಾಡುವಂಥದ್ದು. ಈ MSPಯ ಬೆಲೆಗೆ ಸರ್ಕಾರ ಕೊಂಡುಕೊಳ್ಳೋದಕ್ಕೆ ಈ ಬೆಳೆಗಳನ್ನು ಬೆಳೆದ ನಂತರದಲ್ಲಿ ರೆಡಿ ಇರುತ್ತೆ. ಈ MSPಗಿಂತಲೂ ಕೂಡ ಹೆಚ್ಚಿನ ಹಣದಲ್ಲಿ ಅವರು ಮಾರುಕಟ್ಟೆಯಲ್ಲಿ ಅವರೇನಾದರೂ ಮಾರೋದಕ್ಕೆ ಸಾಧ್ಯ ಆದರೆ ರೈತರು ಮಾರುಕಟ್ಟೆಯ ಮೊರೆ ಹೋಗ್ತಾರೆ. ಇಲ್ಲ ಅಂದರೆ ಸರ್ಕಾರವೇ MSP ಬೆಲೆಯ ಅಡಿಯಲ್ಲಿ ಇವನ್ನ ಕೊಂಡುಕೊಳ್ಳುತ್ತೆ. ಮುಂದಿನ ಆರ್ಟಿಕಲ್, ಓನ್ಲಿ 2132 ಯೂಸ್ಡ್ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆ ಫಾರ್ COVID-19 ಟ್ರೀಟ್ಮೆಂಟ್ ಅನ್ನೋದಾಗಿದೆ. ಇದನ್ನು ನಾವು ಇಶ್ಯೂಸ್ ರಿಲೇಟೆಡ್ ಟು ಹೆಲ್ತ್ ಅನ್ನುವಂಥ GS ಪೇಪರ್ 2ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇಲ್ಲಿ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆ ಅನ್ನುವಂಥ ಸ್ಕೀಮ್ ಕೂಡ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಸರ್ಕಾರ ಏನೆಲ್ಲ ಮೆಜರ್ಸ್ಗಳನ್ನು ತಗೊಳ್ತು COVID-19 ಫೈಟ್ ಮಾಡಲಿಕ್ಕೆ ಅಂತ ಕೇಳುವಂಥ ಸಂದರ್ಭದಲ್ಲಿ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆಯ ಅಡಿಯಲ್ಲಿ ಕವರ್ ಆಗಿರ್ತಕ್ಕಂಥವರಿಗೆ ಫ್ರೀ ಟ್ರೀಟ್ಮೆಂಟನ್ನು ಕೂಡ ಭಾರತ ಸರ್ಕಾರದವರು ನೀಡೋದಕ್ಕೆ ಮುಂದಾಗಿದ್ರು ಅನ್ನೋದು ನಮಗೆ ಗೊತ್ತಿರಬೇಕಾಗುತ್ತೆ. ಆದರೂ ಕೂಡ ಇದರ ಫಲಾನುಭವಿಗಳು, ಇದರ ಉಪಯೋಗವನ್ನು ಪಡ್ಕೊಂಡಿರ್ತಕ್ಕಂಥವ್ರು ಕೇವಲ 2132 ಮಂದಿ ಅನ್ನೋದು ಕೂಡ ನಮಗಿಲ್ಲಿ ಗೊತ್ತಿರಬೇಕಾಗುತ್ತೆ. ಇದನ್ನು ನಾವು ಮೇನ್ಸ್ನಲ್ಲಿ ಉತ್ತರಗಳನ್ನು ಬರೆಯುವಾಗ ಸರ್ಕಾರ ತಂದಂಥ ಯೋಜನೆಗಳು COVID-19 ಫೈಟ್ ಮಾಡುವಲ್ಲಿ ಮತ್ತು ಬಡವರ ಪರವಾಗಿ ಸರ್ಕಾರ ನಿಲ್ಲುವಂಥ ಯೋಜನೆಗಳಲ್ಲಿ ಎಷ್ಟರ ಮಟ್ಟಿಗೆ ಉಪಯೋಗ ಆದವು ಈ ಯೋಜನೆಗಳು ಅಂತ ಹೇಳಿ ಕೇಳುವಾಗ, ಇದು ಕೇವಲ 2132 ಮಂದಿಯನ್ನು ಮಾತ್ರವೇ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ ಒಂದು ಹಂತದವರೆಗೂ ತಲುಪೋದಕ್ಕೆ ಸಾಧ್ಯ ಆಗಿತ್ತು ಅನ್ನೋದನ್ನು ನಾವಿಲ್ಲಿ ಗಮನದಲ್ಲಿಟ್ಟುಕೊಂಡು ಉತ್ತರವನ್ನು ಬರೀಬೋದಾಗುತ್ತೆ. ಆಯುಷ್ಮಾನ್ ಭಾರತ್ ಯೋಜನೆಯಡಿಲಿರ್ತಕ್ಕಂಥ ಎಲ್ಲ ಫಲಾನುಭವಿಗಳಿಗೆ, ಈ ಯೋಜನೆಯ ಎಲ್ಲ ಫಲಾನುಭವಿಗಳಿಗೆ ಅವರಿಗೆ COVID-19 ಟೆಸ್ಟಿಂಗ್ನ ಅವಶ್ಯಕತೆ ಇದ್ದರೆ ಟೆಸ್ಟಿಂಗ್ ಹಾಗೂ ಅವರೊಂದು ವೇಳೆ COVID-19ಗೆ ಪಾಸಿಟಿವ್ಸ್ ಅಂತ ಹೇಳಿ ಪ್ರೂವ್ ಆದಂಥ ಸಂದರ್ಭದಲ್ಲಿ ಅವರಿಗೆ ಟ್ರೀಟ್ಮೆಂಟ್, ಈ ಎರಡನ್ನೂ ಕೂಡ COVID-19ಗೆ ಸಂಬಂಧಪಟ್ಟಂತೆ ಟೆಸ್ಟಿಂಗ್ ಮತ್ತು ಟ್ರೀಟ್ಮೆಂಟನ್ನು ಫ್ರೀಯಾಗಿ ಈ ಆಯುಷ್ಮಾನ್ ಭಾರತ್ ಯೋಜನೆಯ ಅಡಿಯಲ್ಲಿ ಬರುವಂಥ 53 ಕೋಟಿ ಬೆನಿಫಿಷಿಯರೀಸ್ ಏನಿದ್ದಾರೆ ಇವರೆಲ್ಲರಿಗೂ ಕೂಡ ನೀಡಲಾಗುತ್ತೆ ಅಂತ ಹೇಳಿ ಸರ್ಕಾರ ಘೋಷಣೆಯನ್ನೇನು ಮಾಡಿತ್ತು. ಆದರೆ ಕೇವಲ 2132 ಮಂದಿ ಮಾತ್ರವೇ ಇದರ ಪ್ರಯೋಜನವನ್ನು COVID-19 ವಿಚಾರವಾಗಿ ಪಡ್ಕೊಂಡಿದ್ದಾರೆ. ಇನ್ನುಳಿದಂಥ ಕಾಯಿಲೆಗಳಿಗೆ ನಾವು ನೋಡಿಕೊಂಡಾಗ ಮೇ 2020 1 ಕೋಟಿ ಟ್ರೀಟ್ಮೆಂಟ್ಸ್ಗಳನ್ನು ಎಲ್ಲ ಕಾಯಿಲೆಗಳಿಗೆ ಹೊಂದಿದ್ರೆ
ಕೋವಿಡ್-19ನ ವಿಚಾರವಾಗಿ ಕೇವಲ 2132 ಮಂದಿ ಮಾತ್ರವೇ ಇದರ ಉಪಯೋಗವನ್ನು ಪಡ್ಕೊಂಡಿರುವಂಥದ್ದು. ಈ ಆರ್ಟಿಕಲ್ ಅನ್ನು ನೀಡಿರುವಂಥ ಉದ್ದೇಶ ಏನು ಅಂತ ಅಂದರೆ SDG ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಈ ಗೋಲ್ನಲ್ಲಿರ್ತಕ್ಕಂಥ ಗೋಲ್ 3 ಏನಿದೆ, ಈ 3 ಅನ್ನುವಂಥದ್ದು ಗುಡ್ ಹೆಲ್ತ್ ಮತ್ತು ವೆಲ್ ಬೀಯಿಂಗ್ನ ಬಗ್ಗೆ ಮಾತನಾಡುತ್ತೆ. ಈ ಗೋಲನ್ನು ನಾವು ಅಚೀವ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದಲೇ ಈ ರೀತಿಯ ಫ್ಲಾಗ್ಶಿಪ್ ಸ್ಕೀಮ್ಸ್ಗಳನ್ನು ತಂದಿರುವಂಥದ್ದು. ಆಯುಷ್ಮಾನ್ ಭಾರತ್ನಂಥ ಒಳ್ಳೆಯ ಸ್ಕೀಮ್ಸ್ಗಳನ್ನು ತಂದಿದ್ರೂ ಕೂಡ ಈ ಸ್ಕೀಮಿನ ಅಂಡರ್ ಯುಟಿಲೈಸೇಷನ್ ಆಗ್ತಾ ಇರೋದ್ರಿಂದ SDG 3 ಅನ್ನು ನಾವು ಸುಲಭವಾಗಿ ಅಟೈನ್ ಮಾಡೋದಕ್ಕೆ ಅಥವಾ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಸ್ಕೀಮನ್ನು ನಾವು ಹೆಚ್ಚಿನದಾಗಿ ಯುಟಿಲೈಸ್ ಮಾಡ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದು ಈ ಆರ್ಟಿಕಲ್ನ ಆಶಯ ಆಗಿರುವಂಥದ್ದು. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಆಯುಷ್ಮಾನ್ ಭಾರತ್ ಅಂದರೆ ಏನು, ಈ ಸ್ಕೀಮ್ನ ಅಡಿಯಲ್ಲಿ ಯಾರೆಲ್ಲ ಫಲಾನುಭವಿಗಳಾಗ್ತಾರೆ, ಇವೆಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಇದು ಭಾರತ ಸರ್ಕಾರದ ಒಂದು ಫ್ಲಾಗ್ಶಿಪ್ ಸ್ಕೀಮ್ ಆಗಿದ್ದು, ಇದು ನ್ಯಾಷನಲ್ ಹೆಲ್ತ್ ಪಾಲಿಸಿ 2017ರ ಅಡಿಯಲ್ಲಿ ಲಾಂಚ್ ಆಗಿರ್ತಕ್ಕಂಥ ಒಂದು ಯೋಜನೆಯಾಗಿದೆ. ಇದರ ಉದ್ದೇಶ ಏನು ಅಂತ ಅಂದರೆ ಹೆಲ್ತ್ ಕೇರ್ ಸಿಸ್ಟಮ್ ಅನ್ನು ಪ್ರೈಮರಿ ಲೆವೆಲಲ್ಲಿ, ಸೆಕೆಂಡರಿ ಲೆವೆಲಲ್ಲಿ ಹಾಗೂ ಟರ್ಷಿಯರಿ ಲೆವೆಲಲ್ಲಿ ಈ 3 ಹಂತಗಳಲ್ಲಿ ಹೋಲಿಸ್ಟಿಕ್ ಆಗಿ ಅಡ್ರೆಸ್ ಮಾಡಬೇಕು ಅಂತ ಹೇಳಿ ಬಂದಂಥ ಒಂದು ಯೋಜನೆ ಇದಾಗಿರುವಂಥದ್ದು. ಇದರ ಆಬ್ಜೆಕ್ಟಿವ್ಸ್ಗಳು ಏನು ಅಂತ ಅಂದರೆ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಅನ್ನು ಮಾಡಬೇಕು ಅನ್ನುವಂಥ ಒಂದು ವಿಷನ್ ಅನ್ನು ಹೊಂದಿ ಈ ಯೋಜನೆ ಅನ್ನುವಂಥದ್ದು ಬಂದಿದ್ದು. ಈ ಯೋಜನೆಯ ಮುಖಾಂತರವಾಗಿ SDGಯ ಗೋಲ್ ನಂಬರ್ 3 ಗುಡ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್ ಏನಿದೆ, ಇದನ್ನು ಅಚೀವ್ ಮಾಡಬೇಕು ಅನ್ನುವಂಥದ್ದು ಕೂಡ ಒಂದು ಉದ್ದೇಶ ಆಗಿತ್ತು. ಈ ಯೋಜನೆ ಅಡಿಯಲ್ಲಿ ಬರುವಂಥ ಕಾಂಪೊನೆಂಟ್ಸ್ಗಳು ಯಾವುದು ಅಂತ ಅಂದರೆ ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ಸ್ಗಳು, ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ, ಈ ಎರಡು ಕೂಡ ಈ ಯೋಜನೆಯ 2 ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ಗಳಾಗಿರುತ್ತೆ. ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ಸ್ಗಳು ಏನು ಮಾಡುತ್ತೆ ಅಂದರೆ ಕಾಂಪ್ರಿಹೆನ್ಸಿವ್ ಪ್ರೈಮರಿ ಹೆಲ್ತ್ ಕೇರ್ ಅನ್ನು ಡಿಲಿವರ್ ಮಾಡುತ್ತೆ. ಈಗಾಗಲೇ ನಾವು ಹೇಳಿದ್ವಿ, ಈ ಯೋಜನೆಯ ಅಡಿಯಲ್ಲಿ ಪ್ರೈಮರಿ, ಸೆಕೆಂಡರಿ ಮತ್ತು ಟರ್ಷಿಯರಿ ಲೆವೆಲ್ ಈ 3 ಹಂತಗಳಲ್ಲಿ ಒಂದು ಹೋಲಿಸ್ಟಿಕ್ ಆಗಿ ಹೆಲ್ತ್ ಕೇರ್ ಸಿಸ್ಟಮ್ ಅನ್ನು ಅಡ್ರೆಸ್ ಮಾಡೋದಕ್ಕೆ ಅಂತ ಹೇಳಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು. ಇಲ್ಲಿ ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ನ ಅಡಿಯಲ್ಲಿ ಪ್ರೈಮರಿ ಹೆಲ್ತ್ ಕೇರ್ ಅನ್ನು ಅಡ್ರೆಸ್ ಮಾಡಲಾಗುತ್ತೆ. ಹೆಲ್ತ್ ಕೇರ್ ಅನ್ನು ಜನಗಳಿಗೆ ಹತ್ತಿರವಾಗುವಂತೆ, ಅವರಿಗೆ ಈಸಿಯಾಗಿ ದೊರಕುವಂತೆ ತಲುಪಿಸೋದಕ್ಕೆ ಅಂತ ಹೇಳಿ ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ಸ್ಗಳು ಇರುವಂಥದ್ದು. ಈ ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ಸ್ಗಳು ಮೆಟರ್ನಲ್ ಹೆಲ್ತ್ ಸರ್ವಿಸಸ್ ಆಗಿರ್ಬೋದು, ಚೈಲ್ಡ್ ಹೆಲ್ತ್ ಸರ್ವಿಸಸ್ಗಳಾಗಿರ್ಬೋದು, ನಾನ್ ಕಮ್ಯುನಿಕಬಲ್ ಡಿಸೀಸಸ್ಗಳಾಗಿರ್ಬೋದು, ಮತ್ತು ಫ್ರೀ ಎಸೆನ್ಷಿಯಲ್ ಡ್ರಗ್ಸ್ಗಳನ್ನು, ಡಯಾಗ್ನಾಸ್ಟಿಕ್ ಸರ್ವಿಸಸ್ಗಳನ್ನು ನೀಡುವಂಥ ಸೆಂಟರ್ಸ್ಗಳಾಗಿದೆ. ಇಲ್ಲಿ ಪ್ರೈಮರಿ ಹೆಲ್ತ್ ಕೇರನ್ನು ಅಡ್ರೆಸ್ ಮಾಡಿದಾಗುತ್ತೆ. ಸೆಕೆಂಡರಿ ಮತ್ತು ಟರ್ಷಿಯರಿ ಹೆಲ್ತ್ ಕೇರನ್ನು ಅಡ್ರೆಸ್ ಮಾಡಲಿಕ್ಕೆ ಅಂತ ಹೇಳಿ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆಯನ್ನು ಕೂಡ ಜಾರಿಗೆ ತಂದಿರುವಂಥದ್ದು. ಇದು ಇಡೀ ಜಗತ್ತಿನಲ್ಲೇ ಇರುವಂಥ ಅತ್ಯಂತ ದೊಡ್ಡದಾದಂಥ ಅಥವಾ ಲಾರ್ಜೆಸ್ಟ್ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಆಗಿರೋದನ್ನು ಕೂಡ ಗಮನಿಸಬಹುದಾಗುತ್ತೆ. ಇದಕ್ಕೆ ಪೂರ್ತಿಯಾಗಿ ಸರ್ಕಾರವೇ ಫಂಡಿಂಗ್ ಅನ್ನು ನೀಡುವಂಥದ್ದು. ಇದರ ಸ್ಕೀಮ್ನ ಅಡಿಯಲ್ಲಿ ಬರುವಂಥ ಫಲಾನುಭವಿಗಳನ್ನು 2011ರ ಸೋಷಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ನ ಮುಖಾಂತರವಾಗಿ ಫಲಾನುಭವಿಗಳನ್ನು ನಿರ್ಧಾರ ಮಾಡಲಾಗುತ್ತೆ. 10.74 ಕೋಟಿ ಪೋರ್ ಮತ್ತು ವಲ್ನರಬಲ್ ಫ್ಯಾಮಿಲೀಸ್ಗಳನ್ನು ಇದರ ಅಡಿಯಲ್ಲಿ ಫಲಾನುಭವಿಗಳನ್ನು ನಾವು ಗುರುತಿಸಬಹುದಾಗುತ್ತೆ. ಈ ಫ್ಯಾಮಿಲೀಸ್ಗಳಲ್ಲಿ ಒಟ್ಟಾರೆಯಾಗಿ ಇರುವಂಥ ಜನಸಂಖ್ಯೆಯನ್ನು ನಾವು ಗುರುತಿಸೋದಾದರೆ 50 ಕೋಟಿ ಜನಸಂಖ್ಯೆಗೆ ರೀಚ್ ಆಗುವಂಥ ಒಂದು ಅತಿ ದೊಡ್ಡ ಸ್ಕೀಮ್ ಆಗಿರೋದನ್ನು ಕೂಡ ಕಾಣಬಹುದಾಗುತ್ತೆ. ಪ್ರತಿಯೊಂದು ಫ್ಯಾಮಿಲಿಗೂ ಕೂಡ ವಾರ್ಷಿಕವಾಗಿ 5 ಲಕ್ಷ ರೂಪಾಯಿವರೆಗೂ ಸೆಕೆಂಡರಿ ಮತ್ತು ಟರ್ಷಿಯರಿ ಹೆಲ್ತ್ ಕೇರ್ಗೆ ಅಂತ ಹೇಳಿ ಸರ್ಕಾರದವರು ಇದರ ಅಡಿಯಲ್ಲಿ ಖರ್ಚು ಮಾಡೋದಕ್ಕೆ ರೆಡಿ ಇರ್ತಾರೆ. ಈ ಯೋಜನೆಯ ಅಡಿಯಲ್ಲಿ ಇರುವಂಥ ಪ್ರೈವೇಟ್ ಮತ್ತು ಪಬ್ಲಿಕ್ ಎರಡೂ ರೀತಿಯ ಹಾಸ್ಪಿಟಲ್ಸ್ಗಳನ್ನು ಬಳಕೆ ಮಾಡಿಕೊಂಡು ಸೆಕೆಂಡರಿ ಮತ್ತು ಟರ್ಷಿಯರಿ ಹೆಲ್ತ್ ಕೇರನ್ನು ಈ ಯೋಜನೆಯ ಫಲಾನುಭವಿಗಳು ಪಡ್ಕೊಳ್ಬೋದಾಗುತ್ತೆ. ಈ ಯೋಜನೆಯ ಅಡಿಯಲ್ಲಿ ಯಾವುದೇ ಜೆಂಡರ್ ಅಥವಾ ಯಾವುದೇ ರೀತಿಯಾದಂಥ ವಯಸ್ಸಿನ ಮಿತಿ ಅಥವಾ ಯಾವುದೇ ಫ್ಯಾಮಿಲಿ ಸೈಜ್ ಅನ್ನುವಂಥದ್ದು ಇಷ್ಟೇ ಇರಬೇಕು ಅನ್ನುವಂಥ ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ ಇಲ್ಲ. ಈ ಯೋಜನೆಯ ಅಡಿಯಲ್ಲಿ ಇದರ ಉಪಯೋಗವನ್ನು ಪಡ್ಕೊಳ್ಳುವಂಥ ಎಲ್ಲರಿಗೂ ಕೂಡ ಪ್ರೀ ಎಕ್ಸಿಸ್ಟಿಂಗ್ ಕಂಡೀಷನ್ಸ್ಗಳು ಡೇ 1ನಿಂದಲೇ ಕವರ್ ಆಗುವಂಥದ್ದು. ಪಬ್ಲಿಕ್ ಹಾಸ್ಪಿಟಲ್ಸ್ಗಳಲ್ಲಿ ಯಾರೆಲ್ಲ ಚಿಕಿತ್ಸೆ ಪಡ್ಕೊಳ್ತಾರೆ ಅವರ ಬಿಲ್ಲನ್ನು ಅಥವಾ ಅವರಿಗೆ ನೀಡುವಂಥ ಪಬ್ಲಿಕ್ ಹಾಸ್ಪಿಟಲ್ಸ್ಗಳಿಗೆ ನೀಡುವಂಥ ಹಣ ಕೂಡ ಪ್ರೈವೇಟ್ ಹಾಸ್ಪಿಟಲ್ಸ್ಗಳಿಗೆ ಯಾವ ರೀತಿಯಾಗಿ ನೀಡ್ತಾರೋ ಅದೇ ರೀತಿಯಾಗಿ ಅಟ್ ಪಾರ್ ವಿತ್ ಪ್ರೈವೇಟ್ ಹಾಸ್ಪಿಟಲ್ಸ್ ಪಬ್ಲಿಕ್ ಹಾಸ್ಪಿಟಲ್ಸ್ಗಳಿಗೂ ಕೂಡ ರೀಇಂಬರ್ಸ್ ಮಾಡಲಾಗುತ್ತೆ ಈ ಯೋಜನೆಯ ಅಡಿಯಲ್ಲಿ. ಡೀಪ್ನ ಅಡಿಯಲ್ಲಿನ ಇಂದಿನ ಮೊದಲ ಎಡಿಟೋರಿಯಲ್ ಹೌ ಪಬ್ಲಿಕ್ ಹೆಲ್ತ್ ಬೂಸ್ಟ್ಸ್ ಅನ್ ಎಕಾನಮಿ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2ನ ಅಡಿಯಲ್ಲಿ ಇಶ್ಯೂಸ್ ರಿಲೇಟೆಡ್ ಟು ಹೆಲ್ತ್, ಎಜುಕೇಷನ್ ಅಂಡ್ ಹ್ಯೂಮನ್ ರಿಸೋರ್ಸ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಕೂಡ ಓದ್ಕೋಬೋದಾಗುತ್ತೆ. ಮತ್ತು GS ಪೇಪರ್ 3ನ ಅಡಿಯಲ್ಲಿ ಇಶ್ಯೂಸ್ ರಿಲೇಟೆಡ್ ಟು ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಇದರಲ್ಲೂ ಕೂಡ ಓದ್ಕೊಳ್ಬೋದಾಗುತ್ತೆ. ಇಲ್ಲಿ ಮುಖ್ಯವಾಗಿ ಪಬ್ಲಿಕ್ ಹೆಲ್ತ್ ಸಿಸ್ಟಮ್ ಮತ್ತು ಎಕಾನಮಿ ಇವೆರಡರ ನಡುವೆ ಇರ್ತಕ್ಕಂಥ ಕೋರಿಲೇಷನ್ ಏನು ಅನ್ನೋದನ್ನು ನಾವು ಈ ಆರ್ಟಿಕಲ್ನ ಮುಖಾಂತರವಾಗಿ ತಿಳ್ಕೊಳ್ಬೋದಾಗುತ್ತೆ. ಇಲ್ಲಿ ಇನ್ವೆಸ್ಟ್ಮೆಂಟ್ಸ್ ಇನ್ ಪಬ್ಲಿಕ್ ಹೆಲ್ತ್ ಅನ್ನುವಂಥ ಇಶ್ಯೂವಿನ ಬಗ್ಗೆ ನಾವು ಡಿಸ್ಕಸ್ ಮಾಡ್ಬೋದಾಗುತ್ತೆ. ಭಾರತವಷ್ಟೇ ಅಲ್ಲದೆ ಜಗತ್ತಿನೆಲ್ಲೆಡೆ ಕೋವಿಡ್-19 ವ್ಯಾಪಕವಾಗಿ ಹರಡಿರುವಂಥ ಇದರ ಪರಿಣಾಮ ಏನು ಅಂತಂದರೆ ಎಲ್ಲ ಕಡೆಗಳಲ್ಲೂ ಕೂಡ ಎಕಾನಮಿ ಅನ್ನುವಂಥದ್ದು ಬಹಳನೇ ಹೊಡೆತವನ್ನು ತಗೊಳ್ತಾ ಇದೆ. ಎಕಾನಮಿ ಅನ್ನುವಂಥದ್ದು ಡಿಸ್ಟ್ರೆಸ್ಗೆ ಹೋಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲ ದೇಶಗಳು ಕೂಡ ಎಕನಾಮಿಕ್ ಸ್ಟಿಮ್ಯುಲಸ್ ಪ್ಯಾಕೇಜನ್ನು ಘೋಷಣೆ ಮಾಡಿದ್ದನ್ನು ಕೂಡ ನಾವು ಗಮನಿಸಬಹುದಾಗುತ್ತೆ. ಭಾರತವು ಕೂಡ ಈ ಹಿನ್ನೆಲೆಯಲ್ಲಿ ತನ್ನ GDPಯ 10% ಭಾಗವನ್ನು ಅಂದರೆ 20 ಲಕ್ಷ ಕೋಟಿ ರೂಪಾಯಿಯನ್ನು ಎಕನಾಮಿಕ್ ಸ್ಟಿಮ್ಯುಲಸ್ ಪ್ಯಾಕೇಜ್ ಅಂತ ಹೇಳಿ ಘೋಷಣೆ ಮಾಡಲಾಗಿದೆ. ಇದು ಭಾರತವನ್ನು ಸೆಲ್ಫ್ ರಿಲಯಂಟ್ ಕಂಟ್ರಿಯನ್ನಾಗಿ ಮಾಡೋದಷ್ಟೇ ಅಲ್ಲದೆ ಭಾರತದ ಎಕಾನಮಿ
ಎಕಾನಮಿಯನ್ನು ಬೂಸ್ಟ್ ಮಾಡೋದಷ್ಟೇ ಅಲ್ಲದೆ ಮುಂಬರುವಂಥ ದಿನಗಳಲ್ಲಿ ಯಾವುದೇ ರೀತಿಯಾದಂಥ ಪ್ಯಾಂಡಮಿಕ್ ಭಾರತದಲ್ಲಿ ಹರಡದಂತೆ ಇರೋದಕ್ಕೆ ಕೂಡ ಎಚ್ಚರವನ್ನು ವಹಿಸುವಂಥ ನಿಟ್ಟಿನಲ್ಲಿ ಕೂಡ ಭಾರತ ತರ್ತಾ ಇರುವಂಥ ಒಂದು ಸ್ಟಿಮ್ಯುಲಸ್ ಪ್ಯಾಕೇಜ್ ಅಂದರೆ ತಪ್ಪಾಗಲ್ಲ. ಮುಂಬರುವಂಥ ಯಾವುದೇ ಪ್ಯಾಂಡಮಿಕ್ಗೂ ಕೂಡ ನಾವು ಸನ್ನದ್ಧರಾಗಿರುವಂತೆ ಮಾಡೋದಕ್ಕೆ ಕೂಡ ಈ ಎಕನಾಮಿಕ್ ಸ್ಟಿಮ್ಯುಲಸ್ ಪ್ಯಾಕೇಜ್ನ ಅಡಿಯಲ್ಲಿ ಒಂದಷ್ಟು ಅಂಶಗಳನ್ನು ಮೀಸಲಿರೋದನ್ನು ಕೂಡ ನಾವು ನೋಡ್ಬೋದಾಗುತ್ತೆ. ಹೆಲ್ತ್ ವೆಲ್ನೆಸ್ ಸೆಂಟರ್ಸ್ಗಳನ್ನು ಓಪನ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಇನ್ಫೆಕ್ಷಿಯಸ್ ಡಿಸೀಸಸ್ಗೆ ಅಂತ ಹೇಳಿಬಿಟ್ಟು ಪ್ರತಿಯೊಂದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗಳು ಕೂಡ ಕಂಪಲ್ಸರಿಯಾಗಿ ಡಿಫ್ರೆಂಟ್ ಬ್ಲಾಕ್ಸ್ಗಳನ್ನು ಇನ್ಫೆಕ್ಷಿಯಸ್ ಡಿಸೀಸ್ಗೆ ಅಂತ ಹೇಳಿ ಸಪರೇಟ್ ಆಗಿ ಓಪನ್ ಮಾಡೋದಾಗಿರ್ಬೋದು, ಮತ್ತು ಲ್ಯಾಬ್ ನೆಟ್ವರ್ಕನ್ನು ಸ್ಟ್ರೆಂಥನ್ ಮಾಡುವಂಥದ್ದು, ಈ ರೀತಿಯ ವೈರಸ್ಗಳನ್ನು ಇವುಗಳನ್ನು ಅಧ್ಯಯನ ಮಾಡುವಂಥದ್ದಾಗಿರ್ಬೋದು, ಅಥವಾ ಈ ರೀತಿಯ ರೋಗಗಳು ಬಂದಾಗ ಇವುಗಳಿಗೆ ಔಷಧಿಯನ್ನು ಬೇಗ ಕಂಡುಹಿಡಿಯೋ ವಿಚಾರವಾಗಿ ಆಗಿರ್ಬೋದು, ಅಥವಾ ಈ ವೈರಸ್ಗಳ DNA RNA ಸ್ಟ್ರಕ್ಚರ್ಗಳನ್ನು ಸ್ಟಡಿ ಮಾಡುವಂಥ ವಿಚಾರಕ್ಕೆ ಆಗಿರ್ಬೋದು. ಇವೆಲ್ಲದಕ್ಕೂ ಕೂಡ ಲ್ಯಾಬ್ ನೆಟ್ವರ್ಕನ್ನು ಸ್ಟ್ರೆಂಥನ್ ಮಾಡುವಂಥದ್ದು. ಮತ್ತು ಝೂನೋಟಿಕ್ ಡಿಸೀಸಸ್ ಅಂದರೆ ನಮ್ಗೆ ಈಗಾಗಲೇ ಗೊತ್ತು, ಅನಿಮಲ್ಸ್ಗಳಿಂದ ಬರುವಂಥ ಡಿಸೀಸಸ್ಸನ್ನು ನಾವು ಝೂನೋಟಿಕ್ ಡಿಸೀಸಸ್ ಅಂತ ಕರಿತೇವೆ. ಈ ರೀತಿಯ ಝೂನೋಟಿಕ್ ಡಿಸೀಸಸ್ಗಳ ಮೇಲೆ ಹೆಚ್ಚಿನ ರಿಸರ್ಚನ್ನು ಮಾಡುವಂಥ ಕಡೆಗೂ ಕೂಡ ಒತ್ತನ್ನು ನೀಡೋದಕ್ಕೆ ಅಂತ ಹೇಳಿ ಈ ಎಕನಾಮಿಕ್ ಸ್ಟಿಮ್ಯುಲಸ್ ಪ್ಯಾಕೇಜ್ನ ಅಡಿಯಲ್ಲಿ ಒಂದಷ್ಟು ಅಂಶವನ್ನು ಈ ಎಲ್ಲ ವಿಚಾರಗಳಿಗೂ ಕೂಡ ಮೀಸಲಿಟ್ಟಿರುವಂಥದ್ದು. ಯಾಕೆ ಅಂತಂದರೆ ನಮ್ಮ ಪಬ್ಲಿಕ್ ಹೆಲ್ತ್ನ ಕಡೆ ಕೂಡ ಗಮನ ನೀಡೋದಕ್ಕೆ ಅಂತ ಹೇಳಿ ಎಕನಾಮಿಕ್ ಸ್ಟಿಮ್ಯುಲಸ್ ಪ್ಯಾಕೇಜ್ನ ಅಡಿಯಲ್ಲಿ ಈ ಎಲ್ಲ ವಿಚಾರಕ್ಕೆ ಕೂಡ ಗಮನವನ್ನು ಹರಿಸ್ತಾ ಇರುವಂಥದ್ದು. ಆದರೆ ಈ ಭಾರತ ಸರ್ಕಾರದವರು ಈ ಏನು ಅಂಶಗಳಿಗೆ ಗಮನವನ್ನು ನೀಡ್ತಾ ಇದ್ದಾರೆ ಇದು ಸಾಕಷ್ಟು ಮಟ್ಟಿಗೆ ಇಲ್ಲ. ಇದಕ್ಕಿಂತಲೂ ಕೂಡ ಹೆಚ್ಚಿನ ಮಟ್ಟಿಗೆ ನಾವು ಪ್ರಿಪೇರ್ ಆಗಬೇಕಾಗತ್ತೆ. ಆಗ ಮಾತ್ರ ಮುಂದಿನ ದಿನಗಳಲ್ಲಿ ಬರುವಂಥ ಪ್ಯಾಂಡಮಿಕ್ಕನ್ನು ನಾವು ತಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿದೆ. 15th ಫಿನಾನ್ಸ್ ಕಮಿಷನ್ ಕೂಡ ಹೆಲ್ತ್ ಸ್ಪೆಂಡಿಂಗ್ ಆಫ್ ಸ್ಟೇಟ್ಸನ್ನು ಹೆಚ್ಚು ಮಾಡೋದಕ್ಕೆ, ಇದನ್ನು ಬೂಸ್ಟ್ ಮಾಡೋದಕ್ಕೆ ಅಂತ ಹೇಳಿ ಏನೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ವರದಿಯನ್ನು ನೀಡಿರುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದಾಗುತ್ತೆ. ಆದರೂ ಕೂಡ ಜಗತ್ತಿನೆಲ್ಲೆಡೆಯಲ್ಲಿ ಯಾವ ರೀತಿಯ ಒಂದು ಮನೋಭಾವ ಇದೆ ಅಂತಂದರೆ, ಜಗತ್ತಿನ ಮುಖ್ಯ ಎಕನಾಮಿಸ್ಟ್ಗಳನ್ನು ನಾವು ಕನ್ಸಿಡರ್ ಮಾಡಿಕೊಂಡ್ರೆ ವಿಲಿಯಂ ಬರ್ನಲ್ ಅನ್ನುವಂಥ ಒಬ್ಬ ಎಕನಾಮಿಸ್ಟ್ ಹೇಳ್ತಾರೆ, ಹೆಲ್ತ್ ಕೇರ್ ಸ್ಪೆಂಡಿಂಗ್ ಅನ್ನುವಂಥದ್ದು ಒಂದು ಕಾಸ್ಟ್ ಡಿಸೀಸ್ ಅಂತ ಹೇಳಿ. ಕಾಸ್ಟ್ ಡಿಸೀಸ್ ಅಂದರೆ ಏನು ಅಂತಂದರೆ, ಇದರ ಮೇಲೆ ನಾವು ಏನು ಇನ್ವೆಸ್ಟ್ ಮಾಡ್ತೇವೆ, ಈ ಹೆಲ್ತ್ ಸೆಕ್ಟರಿಗೆ ನಾವು ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರಿಟರ್ನ್ಸ್ಗಳನ್ನು ನಮಗೆ ನೀಡೋದಿಲ್ಲ. ಇದ್ರ ಮೇಲೆ ಮಾಡುವಂಥ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಅಷ್ಟಾಗಿ ಪ್ರೊಡಕ್ಟಿವ್ ಇನ್ವೆಸ್ಟ್ಮೆಂಟ್ ಅಲ್ಲ ಅನ್ನುವಂಥ ರೀತಿಯಲ್ಲಿ ಹೆಲ್ತ್ ಕೇರ್ ಸ್ಪೆಂಡಿಂಗ್ ಅನ್ನು ಒಂದು ಕಾಸ್ಟ್ ಡಿಸೀಸ್ ಅಂತ ಕೂಡ ಕರೆಯುವಂಥದ್ದು. ಈ ರೀತಿಯಾಗಿ ಎಕನಾಮಿಸ್ಟ್ಗಳು ಯೋಚನೆ ಮಾಡುವಂಥದ್ದು ಸರಿಯಾದ ಮಾರ್ಗ ಅಲ್ಲ ಅಂತ ಹೇಳಿ ಈ ಲೇಖಕರ ಅಭಿಪ್ರಾಯ ಆಗಿದೆ. ಇವರು ಹೇಳೋ ಪ್ರಕಾರವಾಗಿ ಒಂದಷ್ಟು ಉದಾಹರಣೆಗಳನ್ನು ಇಲ್ಲಿ ನೀಡ್ತಾ ಹೋಗ್ತಾರೆ. ಹೆಲ್ತ್ ಕೇರ್ನ ಇನ್ವೆಸ್ಟ್ಮೆಂಟ್ ಅನ್ನು ಹೆಚ್ಚಿಗೆ ಮಾಡಿದಂಥ ಕೆಲವೊಂದಷ್ಟು ಉದಾಹರಣೆಗಳನ್ನು ನೀಡಿದ್ದಾರೆ. 1960ರ ದಶಕದಲ್ಲಿ ಜಪಾನ್ ರಾಷ್ಟ್ರದಲ್ಲಿ ಹೆಲ್ತ್ ಕೇರ್ ಸ್ಪೆಂಡಿಂಗ್ ಅನ್ನು ಹೆಚ್ಚು ಮಾಡಲಾಗಿ ಹೆಲ್ತ್ ಕೇರ್ಗೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಲಾಯಿತು. ಈಸ್ಟ್ ಏಷ್ಯಾದಲ್ಲಿ 1990ರ ದಶಕದಲ್ಲಿ ಕೂಡ ಹೆಲ್ತ್ ಕೇರ್ಗೆ ಅಂತ ಹೇಳಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಲಾಯಿತು. ಯುಕೆನವರು ಸೆಕೆಂಡ್ ವರ್ಲ್ಡ್ ವಾರ್ನ ನಂತರದಲ್ಲಿ ಈ ಹೆಲ್ತ್ ಕೇರ್ ಇನ್ವೆಸ್ಟ್ಮೆಂಟ್ ಅನ್ನು ಹೆಚ್ಚು ಮಾಡಿದ್ರು. ಈ ಎಲ್ಲ ಉದಾಹರಣೆಗಳು ನಮ್ಮ ಮುಂದಿದೆ. ಇವುಗಳನ್ನು ಈ ಹೆಲ್ತ್ ಕೇರ್ ಇನ್ವೆಸ್ಟ್ಮೆಂಟ್ ಅನ್ನು ಹೆಚ್ಚು ಮಾಡೋದ್ರ ಮುಖಾಂತರವಾಗಿ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಪಾಪ್ಯುಲೇಷನ್ ಅನ್ನು, ಹೆಲ್ದಿ ಪಾಪ್ಯುಲೇಷನ್ ಅನ್ನು ನಾವು ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಮಕ್ಕಳಲ್ಲಿ ಅಥವಾ ಈಗಿನ ಯುವಕರಲ್ಲಿ ಹೆಲ್ತ್ ಕೇರ್ ಅನ್ನುವಂಥದ್ದು ಹೆಲ್ತ್ ಅನ್ನುವಂಥದ್ದು ಸ್ಟ್ರಾಂಗ್ ಆಗಿ ಇದ್ರೆ, ನಮ್ಮ ಹೆಲ್ತ್ ಕೇರ್ ಫೆಸಿಲಿಟೀಸ್ಗಳು ಸ್ಟ್ರಾಂಗ್ ಆಗಿ ಇದ್ರೆ ಮುಂದಿನ ದಿನಗಳಲ್ಲಿ ಅವರಿಂದ ಹೆಚ್ಚು ಪ್ರೊಡಕ್ಟಿವಿಟಿಯನ್ನು ನಾವು ಪಡಿಬೋದಾಗುತ್ತೆ. ಇದರಿಂದ ಎಕಾನಮಿ ಕೂಡ ಇಂಪ್ರೂವ್ ಆಗುತ್ತೆ ಅನ್ನುವಂಥದ್ದು ಲೇಖಕರ ಆಶಯ ಆಗಿರುವಂಥದ್ದು. ಹಾಗಾಗಿ ಭಾರತ ಕೂಡ ಒಂದು ಹೆಚ್ಚು ಯುವಕರನ್ನು ಹೊಂದಿರತಕ್ಕಂಥ ರಾಷ್ಟ್ರ ಆಗಿದ್ದು, ನಾವು ಕೂಡ ನಮ್ಮ ಹೆಲ್ತ್ ಕೇರ್ ಸ್ಪೆಂಡಿಂಗನ್ನು ಹೆಚ್ಚು ಮಾಡಬೇಕಾಗಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ಈ ಹೆಲ್ತ್ ಕೇರ್ ಸ್ಪೆಂಡಿಂಗನ್ನು ನಾವು ಇಂದು ಹೆಚ್ಚು ಮಾಡಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಇದರಿಂದ ಹೆಚ್ಚಿನ ಲಾಭವನ್ನು ಕೂಡ ನಾವು ಪಡ್ಕೊಳ್ಬೋದಾಗುತ್ತೆ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ. ಇದರಿಂದ ಇನ್ನೊಂದು ಅನುಕೂಲ ಏನು ಅಂತಂದರೆ, ನಾವು ಹೆಚ್ಚಿನ ರೀತಿಯಾಗಿ ಒಳ್ಳೆಯ ಹೆಲ್ತ್ ಕೇರನ್ನು ನೀಡೋದ್ರ ಮುಖಾಂತರವಾಗಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಮಂದಿಯೂ ಕೂಡ ಹೆಲ್ದಿ ಪರ್ಸನ್ಸ್ ಆಗಿದ್ದರೆ ನಮ್ಮಲ್ಲಿರ್ತಕ್ಕಂಥ ಡಾಕ್ಟರ್ಸ್ಗಳಿಗೂ ಕೂಡ ಬೆಲೆ ಹೆಚ್ಚಿನದಾಗುತ್ತೆ. ಅಂದರೆ ನಮ್ಮಲ್ಲಿನ ಡಾಕ್ಟರ್ಸ್ಗಳು ಕೂಡ ವೆರಿ ಕ್ವಾಲಿಫೈಡ್ ಮತ್ತು ವೆರಿ ಪ್ರೊಫೆಷನಲ್ ಡಾಕ್ಟರ್ಸ್ ಅನ್ನುವಂತೆ ಅವರ ಒಂದು ಸ್ಟೇಟಸ್ ಕೂಡ ಹೆಚ್ಚಾಗುತ್ತೆ. ಆಗ ಈ ಡಾಕ್ಟರ್ಸ್ಗಳಿಗೆ ಹೊರ ದೇಶಗಳಲ್ಲೂ ಕೂಡ ನಮ್ಮ ಭಾರತೀಯ ಡಾಕ್ಟರ್ಸ್ಗಳ ಸರ್ವಿಸಸ್ಗಳಿಗೆ ಬೆಲೆ ಬರುತ್ತೆ. ಆಗ ನಮ್ಮ ಎಕ್ಸ್ಪೋರ್ಟ್ ಈ ಡಾಕ್ಟರ್ಸ್ಗಳ ಸರ್ವಿಸಸ್ಸನ್ನು ಎಕ್ಸ್ಪೋರ್ಟ್ ಮಾಡೋದ್ರ ಮುಖಾಂತರವಾಗಿ ಕೂಡ ನಾವು ಒಂದಷ್ಟು ಹಣವನ್ನು ಗಳಿಸ್ಬೋದಾಗುತ್ತೆ. ಈ ರೀತಿಯಲ್ಲಿ ನಾವು ಹೆಲ್ತ್ ಕೇರ್ನಲ್ಲಿ ಇವತ್ತು ನಾವು ಏನು ಇನ್ವೆಸ್ಟ್ ಮಾಡ್ತೇವೆ, ಈ ಪಬ್ಲಿಕ್ ಹೆಲ್ತಿನ ಮೇಲೆ ಇನ್ವೆಸ್ಟ್ ಮಾಡೋದ್ರ ಮುಖಾಂತರವಾಗಿ ಕೂಡ ನಮ್ಮ ಎಕಾನಮಿಯನ್ನು ನಾವು ಬೂಸ್ಟ್ ಮಾಡ್ಬೋದು. ಯಾವ ರೀತಿಯಾಗಿ ಪಬ್ಲಿಕ್ ಹೆಲ್ತ್ ಸಿಸ್ಟಮ್ನ ಮೇಲೆ ನಾವು ಇನ್ವೆಸ್ಟ್ ಮಾಡೋದ್ರ ಮುಖಾಂತರವಾಗಿ ನಮ್ಮ ಎಕಾನಮಿಯನ್ನು ಬೂಸ್ಟ್ ಮಾಡ್ಬೋದು ಅಂತ ಹೇಳಿ ಈ ಎಡಿಟೋರಿಯಲ್ನಲ್ಲಿ ಲೇಖಕರು ಮಾತನಾಡಿರುವಂಥದ್ದು. ಇಂದಿನ ಕಡೆಯ ಎಡಿಟೋರಿಯಲ್ ಅ ಹೋಲ್ ಇನ್ ದ ಹೋಲ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2ನ ಅಡಿಯಲ್ಲಿ ಇಶ್ಯೂಸ್ ರಿಲೇಟೆಡ್ ಟು ಹೆಲ್ತ್, ಎಜುಕೇಷನ್ ಅಂಡ್ ಹ್ಯೂಮನ್ ರಿಸೋರ್ಸ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೋಬೋದಾಗುತ್ತೆ. ಇಲ್ಲಿ COVID-19 ಪ್ಯಾಂಡಮಿಕ್ನ ವಿಚಾರವಾಗಿ ಹಾಗೂ ಲಾಕ್ಡೌನ್ನ ವಿಚಾರವಾಗಿ ನಾವು ಡಿಸ್ಕಸ್ ಮಾಡ್ಬೋದಾಗುತ್ತೆ. ಈ ಆರ್ಟಿಕಲನ್ನು ಓದಿದ ನಂತರದಲ್ಲಿ ನಮಗೆ COVID-19ನ ಹೆಲ್ತ್ ಕೇರ್ ಇಂಪ್ಯಾಕ್ಟ್ ಅನ್ನುವಂಥದ್ದು ಹೆಲ್ತ್ ಕೇರ್ ಸರ್ವಿಸಸ್ನ ಮೇಲೆ ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಂಡಾಗೆ ಆಗುತ್ತೆ. ಮತ್ತು COVID-19 ಫೈಟ್ ಮಾಡೋದಕ್ಕೆ ಜೊತೆಗೆ ಇನ್ನುಳಿದಂಥ ಕೋವಿಡನ್ನು ಹೊರತುಪಡಿಸಿದಂಥ ಇನ್ನುಳಿದಂಥ ಕಾಯಿಲೆಗಳು ಕೂಡ ಟ್ರೀಟ್ಮೆಂಟ್ ಅನ್ನು ನೀಡುವುದರ ಕಡೆಗೆ ಈ ಎರಡೂ ಕೂಡ ಹೆಲ್ತ್ ಸಿಸ್ಟಮಿನ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಗಿರೋದ್ರಿಂದ ಎರಡರ ನಡುವೆ ಬ್ಯಾಲೆನ್ಸ್ ಅನ್ನುವಂಥದ್ದು, ಬ್ಯಾಲೆನ್ಸ್ಡ್ ಅಪ್ರೋಚ್ ಅನ್ನುವಂಥದ್ದು ಬೇಕಾಗಿದೆ ಅನ್ನೋದನ್ನು ಕೂಡ ನಾವು ಇದ್ರ ಮುಖಾಂತರವಾಗಿ ತಿಳ್ಕೊಳ್ಬೋದಾಗುತ್ತೆ.
ಈ ಆರ್ಟಿಕಲ್ನಲ್ಲಿ ಮುಖ್ಯವಾಗಿ ಲಾಕ್ಡೌನ್ ಅನ್ನು ಘೋಷಣೆ ಮಾಡಿದ್ರು. ದಿನೇ ದಿನೇ ಲಾಕ್ಡೌನ್ ಅನ್ನುವಂಥದ್ದು ಮುಂದುವರಿತಾ ಹೋಯಿತು. ಆದರೆ ಲಾಕ್ಡೌನ್ ಮುಂದುವರಿತಾ ಹೋದಂತೆ ನಮ್ಮಲ್ಲಿನ ಹೆಲ್ತ್ ಕೇರ್ ಫೆಸಿಲಿಟೀಸ್ ಅನ್ನುವಂಥದ್ದು ಕೋವಿಡ್-19 ಒಂದನ್ನು ಹೊರತುಪಡಿಸಿ ಇನ್ನುಳಿದಂಥ ಹೆಲ್ತ್ ಕೇರ್ ಫೆಸಿಲಿಟೀಸ್ ಅನ್ನುವಂಥದ್ದು ದಿನೇ ದಿನೇ ತನ್ನ ಮಹತ್ವವನ್ನು ಕಳೆದುಕೊಳ್ತಾ ಹೋಯಿತು. ಈಗಾಗಲೇ ಭಾರತದಲ್ಲಿ ಹೆಲ್ತ್ ಕೇರ್ ಫೆಸಿಲಿಟೀಸ್ ಸ್ಕೇರ್ಸಿಟಿಯನ್ನು ನಾವು ಕಾಣ್ತಾ ಇದ್ದೇವೆ. ಈಗಾಗಲೇ ಸ್ಪೇರ್ಸ್ ಹೆಲ್ತ್ ಕೇರ್ ರಿಸೋರ್ಸ್ ಅನ್ನುವಂಥದ್ದು ನಮ್ಮ ಭಾರತದೆಲ್ಲೆಡೆ ಕೂಡ ಇರುವಂಥದ್ದು. ಆದರೆ ಈಗ ಕೋವಿಡ್ನ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಕೋವಿಡ್-19 ಅನ್ನು ಫೈಟ್ ಮಾಡೋದ್ರ ಕಡೆಗೆ ಗಮನ ಹರಿಸ್ತಾ ಇರೋದ್ರಿಂದ ನಾರ್ಮಲ್ ಹೆಲ್ತ್ ಕೇರ್ ಸರ್ವಿಸಸ್ ಅನ್ನುವಂಥದ್ದು ಮಿನಿಮಲ್ ಆಗೋಗಿದೆ, ಒಂದು ರೀತಿಯಾಗಿ ಸಸ್ಪೆಂಡೇ ಆಗೋಗಿದೆ ಅಂತ ಹೇಳ್ಬೋದಾಗುತ್ತೆ. ಈಗ ಕಳೆದ 2 ತಿಂಗಳ ಮಟ್ಟಿಗಾದರೂ ಕೂಡ ನಾರ್ಮಲ್ ಹೆಲ್ತ್ ಕೇರ್ ಸರ್ವಿಸಸ್ ಅನ್ನುವಂಥದ್ದು ಒಂದು ರೀತಿಯಾಗಿ ಸಸ್ಪೆಂಡ್ ಆಗಿತ್ತು ಅಂತ ಹೇಳಿ ಆರ್ಟಿಕಲ್ನ ಲೇಖಕರ ಅಭಿಪ್ರಾಯ ಆಗಿರುವಂಥದ್ದು. ಯಾಕೆ ಅಂತಂದರೆ ಕಾರಣಗಳನ್ನು ನೋಡೋದಾದರೆ, ಒಂದು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಇರಲಿಲ್ಲ ಲಾಕ್ಡೌನ್ನ ಸಂದರ್ಭದಲ್ಲಿ. ಇನ್ನೊಂದು, ಈಗ ಈ ಕೋವಿಡ್-19ನ ಕಡೆ ಎಲ್ಲರೂ ಕೂಡ ಗಮನ ಹರಿಸ್ತಿರುವಂಥ ಸಂದರ್ಭದಲ್ಲಿ ನಮ್ಮಲ್ಲಿರ್ತಕ್ಕಂಥ ಕಡಿಮೆ ಸ್ಪೇರ್ಸ್ ಹೆಲ್ತ್ ಕೇರ್ ರಿಸೋರ್ಸಸ್ ಏನಿದೆ ಇವೆಲ್ಲವನ್ನು ಕೂಡ ನಾವು ಈ ಕೋವಿಡ್-19ಗೆ ಅಂತ ಹೇಳಿ ಮೀಸಲಿಡ್ತಾ ಇದ್ದೇವೆ. ಹಾಗಾಗಿ ಇಮ್ಯುನೈಸೇಷನ್ ಪ್ರೋಗ್ರಾಮ್ಸ್ಗಳು ಕೂಡ ನಡೀತಾ ಇಲ್ಲ. ಮತ್ತು ಇನ್ಸ್ಟಿಟ್ಯೂಷನ್ ಡೆಲಿವರೀಸ್ ಕೂಡ ಈ 2 ತಿಂಗಳ ಅವಧಿಯಲ್ಲಿ ನಾವು ನೋಡಿದಾಗ ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ಕೂಡ ಕಡಿಮೆ ಆಗಿದೆ. ಯಾಕೆ ಅಂತಂದರೆ, ಒಂದು ಟ್ರಾನ್ಸ್ಪೋರ್ಟೇಷನ್ ಇಲ್ಲದೆ ಇರುವಂಥದ್ದು, ಮತ್ತೊಂದು ಈ ಕೋವಿಡ್-19ನ ಭೀತಿಯಿಂದಾಗಿ ಮನೆಯಲ್ಲಿಯೇ ಡೆಲಿವರಿಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥದ್ದು. ಈ ಎಲ್ಲ ಕಾರಣಗಳಿಂದ ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ಕೂಡ ಕಡಿಮೆ ಆಗಿದೆ, ಇಮ್ಯುನೈಸೇಷನ್ಸ್ ಪ್ರೋಗ್ರಾಮ್ಸ್ ಕೂಡ ಕಡಿಮೆ ಆಗಿದೆ. ಒಟ್ಟಾರೆಯಾಗಿ ನಾರ್ಮಲ್ ಹೆಲ್ತ್ ಕೇರ್ ಸರ್ವಿಸಸ್ ಈ ಕೋವಿಡ್-19ನ ಲಾಕ್ಡೌನ್ನ ಸಂದರ್ಭದಲ್ಲಿ ಕಡಿಮೆಯಾಗಿದೆ. ಈಗ ಲಾಕ್ಡೌನ್ ಅನ್ನುವಂಥದ್ದು ಕೆಲವು ಕಡೆಯಲ್ಲಿ ಲಾಕ್ಡೌನ್ ಅನ್ನು ಲಿಫ್ಟ್ ಮಾಡ್ತಾ ಇದ್ದಾರೆ, ಅದು ಕೂಡ ಫೇಸ್ಡ್ ಮ್ಯಾನರ್ ಅಲ್ಲಿ ಲಿಫ್ಟ್ ಮಾಡ್ತಾ ಇದ್ದಾರೆ. ನಾರ್ಮಲ್ಸಿ ಅನ್ನುವಂಥದ್ದು ನಿಧಾನವಾಗಿ ವಾಪಸ್ ಆಗ್ತಾ ಇದೆ. ಆದರೂ ಕೂಡ ಕೋವಿಡ್-19 ಅನ್ನುವಂಥದ್ದೇನು ಇದುವರೆಗೂ ಕೂಡ ಸ್ಟಾಪ್ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಇನ್ನು ಮುಂದಾದರೂ ಕೂಡ ಕೋವಿಡ್-19ನ ಕಡೆಗೆ ಹೆಚ್ಚು ಒತ್ತನ್ನು ನೀಡದೆ ನಾರ್ಮಲ್ ಹೆಲ್ತ್ ಕೇರ್ ಸರ್ವಿಸಸ್ ಮತ್ತು ಕೋವಿಡ್-19ನ ವಿರುದ್ಧವಾಗಿ ಫೈಟ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಏನು ಅಂಶಗಳು ಇವೆರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ಳೋದ್ರ ಕಡೆಗೆ ನಮ್ಮ ಸರ್ಕಾರದವರು ಗಮನವನ್ನು ಹರಿಸಬೇಕಾಗಿದೆ. ಈಗಾಗಲೇ ಲೈಫ್ ಥ್ರೆಟನಿಂಗ್ ಡಿಸೀಸಸ್ಗಳು ಕೆಲವೇನಿದ್ದಾವೆ ಇವುಗಳನ್ನು ಫೈಟ್ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳು HIV ಆಗಿರ್ಬೋದು, TB ಆಗಿರ್ಬೋದು, ಇದರ ರೋಗಿಗಳಿಗೂ ಕೂಡ ಸರಿಯಾದಂಥ ಟ್ರೀಟ್ಮೆಂಟ್ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ದೊರಕ್ತಾ ಇಲ್ಲ. ಮತ್ತು ಇಮ್ಯುನೈಸೇಷನ್ ಪ್ರೋಗ್ರಾಮ್ಗಳು ಸರಿಯಾಗಿ ಆಗ್ತಿಲ್ಲ, ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ಗಳು ಸರಿಯಾಗಿ ಆಗ್ತಿಲ್ಲ. ಈ ಎಲ್ಲ ವಿಚಾರಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಇನ್ನು ಮುಂದಾದರೂ ಕೂಡ ಈ ಹೆಲ್ತ್ ಕೇರ್ ಸರ್ವಿಸಸ್ನಲ್ಲಿ ಒಂದು ಬ್ಯಾಲೆನ್ಸ್ಡ್ ಅಪ್ರೋಚನ್ನು ತರಬೇಕಾಗಿದೆ. ಈಗಾಗಲೇ ಫಿನಾನ್ಸ್ ಮಿನಿಸ್ಟರ್ ಅವರು 20 lakh crore rupees ರಿಲೀಫ್ ಪ್ಯಾಕೇಜನ್ನು ಈ ಕೋವಿಡ್-19 ಎಕಾನಮಿಯ ಹೊಡೆತ ಏನಿತ್ತು ಇದಕ್ಕೆ ಅಂತ ಹೇಳಿ ನೀಡಿದ್ದಾರೆ. ಈ ರಿಲೀಫ್ ಪ್ಯಾಕೇಜ್ನ ಅಡಿಯಲ್ಲಿ ಹೆಲ್ತ್ ಅಲೋಕೇಶನ್ಸ್ ಅನ್ನು ಕೂಡ ಇನ್ಕ್ರೀಸ್ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಇದೊಂದು ವೆಲ್ಕಮಿಂಗ್ ಸ್ಟೆಪ್ ಆಗಿದ್ರೂ ಕೂಡ ಕೋವಿಡ್-19ನ ಹಿಂದೆ ಏನು, ಈ ಪ್ಯಾಂಡಮಿಕ್ನ ಹಿಂದೆ ಏನು ನಮ್ಮ ಲೈಫ್ ಇತ್ತು, ಇದೇ ರೀತಿಯಾಗಾದರೂ ನಮ್ಮ ಲೈಫ್ ಮುಂದಿನ ದಿನಗಳಲ್ಲಿ ಆಗಲಿಲ್ಲ ಅಂತ ಅಂದರೆ ಈ ರೀತಿಯ ಎಕನಾಮಿಕ್ ಪ್ಯಾಕೇಜಸ್ಗಳನ್ನು ನೀಡೋದ್ರಿಂದ ಯಾವುದೇ ಅರ್ಥ ಇರೋದಿಲ್ಲ. ಹಾಗಾಗಿ ಇನ್ನು ಮುಂದೆ ಆದರೂ ಒಂದು ಮಲ್ಟಿ ಲೇಯರ್ಡ್ ಹೆಲ್ತ್ ಸಿಸ್ಟಮ್ ಅನ್ನುವಂಥದ್ದು ಸ್ಯಾಕ್ರಿಫೈಸ್ ಆಗದೇ ಇರುವಂತೆ, ಕೇವಲ ಇದೊಂದೇ ವೈರಸ್ಗೋಸ್ಕರ ಸ್ಯಾಕ್ರಿಫೈಸ್ ಆಗದೇ ಇರುವಂತೆ ನೋಡ್ಕೊಳ್ಬೇಕಾಗತ್ತೆ. ಎಲ್ಲ ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿ ಹೆಲ್ತ್ ಸರ್ವಿಸಸ್ ಅನ್ನು ಕೂಡ ಆದಷ್ಟು ಬೇಗವೇ ಮತ್ತೆ ವಾಪಸ್ ಮರುಕಳಿಸುವಂತೆ ನಾವು ಮಾಡಬೇಕಾಗತ್ತೆ. ಮತ್ತು ಯಾವುದೇ ರೀತಿಯಾದಂಥ ತೊಂದರೆಗಳಾಗದೇ ಇರುವಂತೆ, ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಸರಿಯಾಗಿ ಆಗುವಂತೆ, ಇಮ್ಯುನೈಸೇಷನ್ಸ್ ಪ್ರೋಗ್ರಾಮ್ಸ್ಗಳು ಸರಿಯಾಗಿ ಆಗುವಂತೆ ಒಂದು ಬ್ಯಾಲೆನ್ಸ್ಡ್ ಅಪ್ರೋಚನ್ನು ಫಾಲೋ ಮಾಡಬೇಕಾಗತ್ತೆ ಅಂತ ಹೇಳಿ ಈ ಲೇಖಕರ ಅಭಿಪ್ರಾಯ ಆಗಿರುವಂಥದ್ದು. ಇಂದಿನ ಪ್ರಿಲಿಮ್ಸ್ ಪ್ರಾಕ್ಟೀಸ್ ಪ್ರಶ್ನೆಗಳನ್ನು ನೋಡೋದಾದರೆ, ಮೊದಲ ಪ್ರಶ್ನೆಯಲ್ಲಿ ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಆರ್ ಬೆನಿಫಿಟ್ಸ್ ಆಫ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ ಅಂತ ಕೇಳ್ತಾ ಇದ್ದಾರೆ. ಈ ಕೆಳಗೆ ನೀಡಿರ್ತಕ್ಕಂಥ 4 ಅಂಶಗಳಲ್ಲಿ ಯಾವೆಲ್ಲ ಅಂಶಗಳು ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆಯ ಬೆನಿಫಿಟ್ಸ್ಗಳು ಅನ್ನೋದನ್ನು ನಾವು ಗುರುತಿಸಬೇಕಾಗುತ್ತೆ. ಎರಡನೇ ಪ್ರಶ್ನೆಯಲ್ಲಿ ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಆರ್ ದಿ ಅಡ್ವಾಂಟೇಜಸ್ ಆಫ್ MSP ಫಾರ್ ಕ್ರಾಪ್ಸ್ ಅಂತ ಕೇಳಿದ್ದಾರೆ. ಈ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನು ಏನು ಬೆಳೆಗಳಿಗೆ ನೀಡ್ತಾರೆ ಅಥವಾ ಬೆಂಬಲ ಬೆಲೆ ಅಂತ ಹೇಳಿ 24 ಬೆಳೆಗಳಿಗೆ ಏನು ನೀಡ್ತಾರೆ, ಇವುಗಳ ಅಡ್ವಾಂಟೇಜ್ ಏನು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಈ ಎರಡರಲ್ಲಿ ಅಡ್ವಾಂಟೇಜ್ ಯಾವುದು ಅನ್ನೋದನ್ನು ಕೂಡ ನಾವು ಗುರುತಿಸಬೇಕಾಗತ್ತೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.